वीरो मंगलम गौतमो गणे मंगलम कुंद कुंदाद्यो जैन धर्मोस्तु मंगलम सर्वमंगल मांगल्यम सर्वकल्याणकारकम प्रधानं सर्वधर्माणां जैनं जयतु शासनं वंदे विद्यादिसागरम्। बोलिए अनंतान सिद्ध परमेश्वर भगवान की, 24 तीर्थंकर भगवान की, वासुपुंज भगवान की, आदिनाथ भगवान की, 10 लक्ष्य महापर्व की, षोडश श्रावण भावना की, पंचमीर महापर्व की, संत श्रीमणी आचार्य गोबंसी विद्यासागर जी महामुनि राज की, 3 करोड़ मुनि महाराजों की, ದಶಲಕ್ಷಣ ಪರ್ವದ 4ನೇ ದಿನ ಪ್ರಾರಂಭವಾಗಿದ್ದು, ಇದಕ್ಕಿಂತ ಮೊದಲು 5ನೇ ದಿನ 5ನೇ ದಿನ ಪ್ರಾರಂಭವಾಗಿತ್ತು. ನಿಮ್ಮ ನೆನಪಿದೆ ನೋಡೋಣ. 5ನೇ ದಿನ ಪ್ರಾರಂಭವಾಗಿತ್ತು. ಇದರಿಂದ ಮೊದಲು ನಾವು ತಿಳ್ಕೊಂಡಿದ್ವಿ. ಮೊದಲನೇ ದಿನ ಏನಾಯ್ತು? ಕ್ರೋಧವನ್ನ ನಾವು ಕಡಿಮೆ ಮಾಡಿದಾಗ ಬಿಟ್ಟಾಗ ಯಾವ ಧರ್ಮ ಬರುತ್ತೆ? ಕ್ಷಮಾ ಧರ್ಮ ಬರುತ್ತೆ. ಕ್ರೋಧ ಅನ್ನಂಥದ್ದು ಒಂದು ಕುರುಡ ಇದ್ದಾಗ, ಕ್ರೋಧಿ ಆದವನಿಗೆ ಏನಂದ್ರೂ ಕಾಣಿಸೋದಿಲ್ಲ, ಮುಂದ್ಗಡೆದು ಮುಂದ್ಗಡೆ ಇರೋದು ಏನು ಕಾಣಿಸೋದಿಲ್ಲ, ಯಾಕಂದ್ರೆ ಅಷ್ಟು ಕೋಪಿ ಆಗಿರ್ತಾನೆ. ಅದೇ ರೀತಿ 2ನೇ ಧರ್ಮ ಯಾವುದು? ಕ್ರೋಧ ಮಾರ್ಧವ ಧರ್ಮ, ಕ್ಷಮ ಮಾರ್ಧವ ಧರ್ಮ. ಮಾರ್ಧವ ಆದವನು ಮಾನಿ ಆಗಿರ್ತಾನೆ, ಅಥವಾ ವಿಪರೀತ ಯಾವುದು? ಮಾನಿ, ಅಹಂಕಾರಿ ಆಗಿರೋದು. ಮಾನಿ ಇದ್ದವನಿಗೆ ಏನಾಗುತ್ತೆ? ಅವನಿಗೆ ಕಿವಿ ಕೇಳಿಸಲ್ಲ, ಏನಂತೆ ಕಿವಡನಾಗಿರುತ್ತೆ. ಯಾಕಂದ್ರೆ ನನಗೆಲ್ಲ ಗೊತ್ತ, ನೀ ಏನ್ ಹೇಳ್ತೀಯ ಅಂತೆ ಏನ್ ಮಾಡ್ತಾನೆ? ಇದು ಮಾಡ್ತಾನೆ, ಕಿವಡನಾಗಿರ್ತಾನಂತೆ. ಹಾಗೆ ಶಮ ಮಾರ್ಧವ, ಹಾಗೆ ಆರ್ಧವ ಧರ್ಮ. ಆರ್ಧವ ಅಂದ್ರೆ ಏನು? ಸರಳತೆ. ಸರಳತೆ ವಿಪರೀತವಾದ ಏನೊಂದು ಏನು? ಶಮ ಮಾರ್ಧವ ಆರ್ಧವ. ಹಾಗೆ ಮಾಯಾಚಾರ, ಕ್ರೋಧ ಮಾನ ಮಾಯಾಚಾರ ಇರುತ್ತೆ. ಮಾಯಾಚಾರಿ ಆದವನಿಗೆ ಏನಾಗುತ್ತೆ? ನಾಲಿಗೆ ಇರಲ್ಲ, ಏನ್ ಬೇಕಾದ್ರೂ ಮಾಯಾಚಾರ ಮಾಡಿಬಿಡ್ತಾನೆ. ಅದೇ ರೀತಿ ಲೋಭಿ ಆದವನಿಗೆ ಏನು? ಎಂತ ಪರಿಸ್ಥಿತಿ ಇರಲಿ, ಅವನು ಲೋಭಿನ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾನೆ. ಅದಕ್ಕೆ ಅವನಿಗೆ ಮೂಗೇ ಇಲ್ಲ, ಏನಿಲ್ಲ, ಮೂಗಿಲ್ಲ. ಈ ತರ ಏನು? ಈ 4 ನಮ್ಮ ಶರೀರದ ಒಂದು ಮುಖ್ಯ ಅಂಗಗಳಿದ್ದಾವೆ. ಯಾವುದು? ಕಣ್ಣು, ಕಿವಿ, ಮೂಗು ಮತ್ತು ಬಾಯಿ. ಇದರ 4 ಅಂಗಗಳ ಶ್ರೇಷ್ಠವಿದೆ. ಅದೇ ರೀತಿ ಕ್ರೋಧ ಮಾನ ಮಾಯ ಲೋಭ, ಈ ಯಾರು ಅದನ್ನ ಹಿಂದೆ ಅದ್ರ ಜೊತೆ ಯಾರು ನಡೀತಾರೆ ಅವರಿಗೆ ಅಂಗನೇ ಇಲ್ಲ. ಅದರ ಏನ್ ದುಃಖಿಯಾಗಿ ಹೋಗ್ತಾನೆ. ಅದೇ ರೀತಿ ಇದರ ವಿಪರೀತವಾಗಿ ಕ್ಷಮ ಮಾರ್ಧವ ಆರ್ಧವ ಮತ್ತು ಶೌಚ ಧರ್ಮಗಳನ್ನು ಯಾರು ಪಾಲನೆ ಮಾಡ್ತಾರೆ ಅವ್ರಿಗೆ ಮುಂದೆ ಹೋಗುವ ಒಂದಿನ ಮೋಕ್ಷವನ್ನು ಪಡ್ಕೊಳ್ತಾರೆ. ಅದೇ ರೀತಿ ಇವತ್ತಿನ ಧರ್ಮ ಯಾವುದು? ಸತ್ಯವನ್ನ ಹೇಳುವುದು. ಏನ್ ಮಾಡೋದು? ಸತ್ಯವನ್ನ ಹೇಳುವುದು. ಅದಕ್ಕೆ ಸ್ವಾಮಿ ಸಮಂತಭದ್ರಾಚಾರ್ಯರು ಸತ್ಯದ ವಿಷಯದಲ್ಲಿ ರತ್ನಗಂಡ ಸಾವಕಾತದ 55ನೇ ಸೂತ್ರದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ಸ್ಥೂಲ ಮಲಿಕಂ ನ ವದತಿ ನ ಪರಂ ವಾದಯತಿ ಸತ್ಯಮಪಿ ಪದೇ ಯತ್ ತದಂತಿ ಸಂತ ಸ್ಥೂಲ ಪ್ರಸವಾದ ವೈರಮಣಂ. ಅಂದ್ರೆ ಸ್ಥೂಲವಾದ ಅಂದ್ರೆ ದೊಡ್ಡದಾದ ಸುಳ್ಳನ್ನು ಯಾರು ಹೇಳಬಾರದು. ಏನ್ ಮಾಡಬಹುದು? ದೊಡ್ಡದಾದ ಸುಳ್ಳನ್ನ ಯಾರು ಹೇಳಬಾರದು. ಇದು ಶ್ರಾವಕ ಕ್ರಿಯೆಯಲ್ಲಿ ಹೇಳಿದ್ದಾರೆ, ಅದರಲ್ಲಿ ಶ್ರಾವಕ ಕ್ರಿಯೆಯಲ್ಲಿ ಹೇಳಿದ್ದಾರೆ. ಆದ್ರೆ ಮನಿಗಳಿಗೆ ಸೂಕ್ಷ್ಮವಾದ ಸುಳ್ಳನ್ನು ಸಹ ಹೇಳಬಾರದು. ಯಾಕಂದ್ರೆ ಸಣ್ಣ ಪುಟ್ಟ ಸುಳ್ಳುಗಳು ಸಂಸಾರದಲ್ಲಿ ನಡೀತಾ ಇರ್ತವೆ, ಅಂದ್ರೆ ಬಹಳ ಸೂಕ್ಷ್ಮವಾಗಿ. ಆದ್ರೆ ದೊಡ್ಡ ಸುಳ್ಳುಗಳನ್ನು ಹೇಳಬಾರದು ಅಂತ ಹೇಳಿದ್ರೆ. ಹಾಗೆ 2ನೇದಾಗಿ ಏನಾದ್ರು ಬೇರೆಯವರಿಂದ ಹೇಳಿಸಬಾರದು. ಏನ್ ಮಾಡಬಾರದು? ಬೇರೆಯವರಿಂದ ಹೇಳಿಸಬಾರದು ಸುಳ್ಳನ್ನು. ಹಾಗೆ ಮತ್ತೆ ಹೇಳಿದ್ರು
ಆ ಸುಳ್ಳನ್ನ ನಾವು ಹೇಳಬಾರ್ದು, ಬೇರೆಯವರಿಂದ ಹೇಳಿಸಬಾರ್ದು. ಮತ್ತೆ ಯಾವ್ದಾದ್ರು ಸುಳ್ಳು ಹೇಳಿದ್ರು ಸಹ ಅದು ಇನ್ನೊಬ್ಬರಿಗೆ ಆತ್ಮಘಾತವಾಗಿರಬಾರದು. ಏನು, ನಾವೊಂದು ಸುಳ್ಳು ಹೇಳಿದ್ರೆ ಅಂತ ಅಷ್ಟೊಂದು ಸುಳ್ಳನ್ನು ಹೇಳಿದ್ರೆ ಇನ್ನೊಬ್ಬ ಜೀವಿ ಸತ್ತು ಹೋಗ್ಬೋದು ಕೇಳಿದ ತಕ್ಷಣ, ಅಥವಾ ಏನಾದ್ರು ಅವುಗಳನ್ನ ಮಾಡ್ಕೊಳ್ಬಹುದು. ಅಂತ ಪರಿಸ್ಥಿತಿ, ಅಂತ ಸುಳ್ಳುಗಳನ್ನ ನಾವು ಹೇಳಬಾರ್ದು ಅಂತ ಹೇಳಿ ಯಾರು ಹೇಳ್ತಾರೆ? ಸ್ವಾಮಿ ಸಮಂತಭದ್ರಾಚಾರ್ಯರು ರತ್ನಖಂಡ ಶ್ರಾವಕಾತ್ರದಲ್ಲಿ ಹೇಳಿದ್ದಾರೆ. ಹಾಗೆ ಈ ಸುಳ್ಳು ಸತ್ಯ ಯಾರು ಹೇಳ್ತಾರೆ? ನ್ಯಾಯಾಧೀಶನ ಹೇಳಲೇಬೇಕು. ಸುಳ್ಳು ಹೇಳಿದಾಗ ಅವನು ನ್ಯಾಯಾಧೀಶ ಅಲ್ಲ, ಅನ್ಯಾಯಾಧೀಶ. ಯಾಕಂದ್ರೆ ಅವನು ಸತ್ಯವನ್ನು ಒದಗಿಸಿಕೊಡುವವರು ಯಾರು? ನ್ಯಾಯಾಧೀಶ ಆದವನು. ಹಾಗೆ ಸುಳ್ಳು ಹೇಳುವವನಿಗೆ ಏನು? ಸುಳ್ಳು ಹೇಳುವವನಿಗೆ ಯಾವತ್ತು ಅವನಿಗೆ ಮುಂದೆ ಒಂದು ನಡೆಯಲಿಕ್ಕೆ ಮುಂದೆ ಅಭಿವೃದ್ಧಿ ಆಗಲ್ಲ ಅವನು. ಯಾಕಂದ್ರೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಅನ್ನೋದು ಯಾರು ಭರವಸೆ ಹೇಳಲ್ಲ, ಏನೋ ಅವನ ಬಗ್ಗೆ ವಿಶ್ವಾಸ ಯಾರು ಇಡಲಿಲ್ಲ. ಅದೇ ರೀತಿ ನ್ಯಾಯಾಧೀಶನ ಸುಳ್ಳು ಹೇಳಬಾರ್ದು, ಯಾವ ವ್ಯಕ್ತಿ ಒಳ್ಳೆ ಹೇಳ್ತಾನೆ ಅವನು ಸುಳ್ಳು ಹೇಳಲ್ಲ. ಅದೇ ರೀತಿ ಯಾರು ಧರ್ಮ ಉಪದೇಶ ಮಾಡ್ತಾರೆ, ಧರ್ಮ ಉಪದೇಶ ಮಾಡೋರು ಅವರು ಸುಳ್ಳು ಹೇಳಬಾರ್ದು. ಯಾಕಂದ್ರೆ ಒಂದು ವಿಷಯವನ್ನು ನಾವು ಸುಳ್ಳು ಹೇಳಿದ್ಬಿಟ್ಟಂದ್ರೆ ಧರ್ಮ ಉಪದೇಶ ಮಾಡೋರು ಆ ಜೀವಿಗೆ ಏನಾಗುತ್ತೆ? ಕೆಟ್ಟ ಗತಿ ಹೋಗುತ್ತೆ. ಹೌದಾ? ಇದರಲ್ಲಿ ಒಂದು ಕತೆ ಬರುತ್ತಲ್ಲ, ಇದರಲ್ಲಿ ಒಬ್ಬ ನಾರದನ ಮತ್ತೆ ಒಂದು ಕತೆ ಬರುತ್ತೆ. ಅವನು ಬಲಿ ಇದಕ್ಕೆ ಮೇಷ ಅಂದ್ರೆ ಏನಂತ ತಿಳ್ಕೊಂಡಿದ್ದ? ಮೇಷ ಅಂದ್ರೆ ಆಡು ಅಥವಾ ಕುದುರೆ ಅಂತ ಆಡು ಅಂತಾರಲ್ಲ, ಮೇಷ ಅಂದ್ರೆ ಆಡು ಅಂತಾರೆ ಇದರಲ್ಲಿ ಕನ್ನಡದಲ್ಲಿ ಅಥವಾ ಭಾಷೆಯಲ್ಲಿ. ಅದು ಮೇಷ ಅಂದ್ರೆ ಹೆಸರು ಕಾಳಿರುತ್ತೆ. ಬಲಿ ಕೊಡುವಾಗ ಹೆಸರು ಕಾಳು, ಹಳೆ ಹೆಸರು ಕಾಳನ್ನ ಬಲಿ ಕೊಡಬೇಕಂತಿರುತ್ತೆ. ಆದ್ರೆ ಏನ್ ಮಾಡ್ತಾರೆ? ಮೇಷ ಅಂದ್ರೆ ಅವನು ಕುರಿ ಅಥವಾ ಆಡು ಅಂತ ಹೇಳಿ ಅವನು ವಾದ ಮಾಡಿ ಅದನ್ನ ಬಲಿ ಕೊಡ್ತಾನೆ. ಆ ಪಾಪದಿಂದ ಅವನು ನರಕ್ಕೆ ಹೋದ. ಯಾಕಂದ್ರೆ ಧರ್ಮೋಪದೇಶ ಮಾಡೋದು ಆತರ ಸುಳ್ಳು ಹೇಳಿದೆ. ಯಾಕಂದ್ರೆ ಜನರು ಆತರ ಮಾಡ್ತಾರೆ, ಯಾರ್ಯಾರು ಆತರ ಮಾಡ್ತಾರೆ ಅವ್ರಿಗೆ ನರಕ್ಕೆ ಹೋಗ್ತಾರೆ, ಬಲಿ ಕೊಡೋದು. ಆ ರೀತಿಯಾಗಿ ಧರ್ಮೋಪದೇಶ ಮಾಡುವ ಸಹ ಸುಳ್ಳು ಹೇಳಬಾರದು. ಮತ್ತೆ ನಾವು ಯಾರಿಗಾದ್ರೂ ವಿಶ್ವಾಸ ತೋರಿಸಿ ಸುಳ್ಳು, ನಾವು ಅಂತ ನಮ್ಮವರನ್ನಾಗಿ ಮಾಡಿ ಅವರಿಗೆ ಸುಳ್ಳು ಹೇಳುವಂಥದ್ದು ಸಹ ದೊಡ್ಡ ಪಾಪ ಅಂತ ಹೇಳ್ತಾರೆ. ಅದೇ ರೀತಿ ಇಂಥ ಸುಳ್ಳು ಹೇಳುವುದಂದ್ರೆ ಅವನಿಗೆ ಆತ್ಮಘಾತ ಆಗ್ತದೆ. ಸುಳ್ಳು ಆತ್ಮಘಾತ ಆಗ್ತದೆ. ಹಾಗೆ ಸತ್ಯವಾದಿಗೆ ಯಾರು ಶ್ರೇಷ್ಠರಾಗಿದ್ದು ಗೊತ್ತಾ? ಹಿಂದೂ ಧರ್ಮದಲ್ಲಿ ಬರುತ್ತದೆ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಅಂತೇಳಿ ವಿಶ್ವ ಪ್ರಸಿದ್ಧ. ಅವನೇನ ಕೇವಲ ಸತ್ಯವಾದ, ಮತ್ತೇನು ಅವನು ವ್ರತ ಇಲ್ಲ, ಸಂಯಮ ಇಲ್ಲ, ನಿಯಮ ಇಲ್ಲ, ಉಪವಾಸ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ಏನಿಲ್ಲ, ಮಾತ್ರ ಒಂದೇ ಒಂದು ವ್ರತ ಮಾಡಿ ಅದು ಸತ್ಯವನ್ನು ಇಷ್ಟೊಂದು ಕಟ್ಟುನಿಟ್ಟಾಗಿ ಮಾಡಿದ್ರೆ ಅವನು ಏನಂದ್ರೆ ಅಯೋಧ್ಯ ನಗರದಲ್ಲಿ ಜನಿಸಿರ್ತಾನೆ. ಅಯೋಧ್ಯ ನಗರದ ಸೂರ್ಯ ವಂಶದಲ್ಲಿ ಅಥವಾ ಇಕ್ಷ್ವಾಕು ವಂಶದಲ್ಲಿ ಜನಿಸಿರ್ತಾನೆ. ಅಂತ ಶ್ರೇಷ್ಠ ವಂಶದಲ್ಲಿ ಜನಿಸಿದಂತಹ ಆ ಹರಿಶ್ಚಂದ್ರನು ಏನ್ ಮಾಡಿಕೊಂಡ್ರೆ ಅವನಲ್ಲಿ ಒಳ್ಳೆ ರೀತಿ ಉತ್ತಮವಾಗಿ ರಾಜ್ಯವನ್ನು ಮಾಡುವಂತ ರಾಜಪುತ್ರ. ಅವನಿಗೆ ಬೇಕಂತ ಸಂಪತ್ತಿಗಳಿದ್ದವು, ರಾಜ ಸಿಂಹಾಸನ, ಪತಿ ಎಲ್ಲ ಇದ್ದವು. ಆದರೂ ಸಹ ಏನಾಯ್ತು ಅಂದ್ರೆ ಒಂದಿನ ಒಬ್ಬ ವ್ಯಕ್ತಿ ಅವನನ್ನು ಪರೀಕ್ಷೆ ಮಾಡಿ ಬರ್ತಾನೆ. ಏನಂತ ಪರೀಕ್ಷೆ ಮಾಡಿ ಬರ್ತಾನೆ? ವಿಶ್ವಾಮಿತ್ರ ಪರೀಕ್ಷೆ ಮಾಡಿ ಬಂದಾಗ ಇವನ ಪರೀಕ್ಷೆ ಹೇಗೆ ಮಾಡುದು? ಆಸ್ಥಾನ, ಯಾಕಂದ್ರೆ ಇವನು ಸತ್ಯವಾದ ಸುಳ್ಳು ಹೇಳುವುದಿಲ್ಲ. ಅವರ ಧರ್ಮದೇನು ಅಂತ ಬ್ರಾಹ್ಮಣ ದೇಶಕ್ಕೆ ಬಂದ್ರೆ ಅವರಿಗೆ ದಾನ ಕೊಡಬೇಕು. ಏನು ದಾನ ಕೊಟ್ಟು ಮತ್ತು ಹೇಳಿದ ದಕ್ಷಿಣ ಕೊಡಬೇಕು, ಎರಡು ಮಾಡಬೇಕು. ದಾನ ಬೇರೆ, ದಕ್ಷಿಣ ಬೇರೆ. ಹಾಗೆ ಈ ಮಹಾರಾಜ ನಮಗೆ ಏನಾದ್ರು ದಾನ ಕೊಡುವಂತ ಹೇಳಿದಾಗ ರಾಜ ನಿಮಗೆ ಪ್ರಬಂಧ ಕೊಡ್ತೇನೆ ಅಂದ್ಬಿಟ್ಟ. ಯಾರು ಸತ್ಯವಾದಿ ನಾನು ಸುಳ್ಳು ಹೇಳಲ್ಲ, ಅಂದ್ರೆ ಈ ಥರ ಕೇಳ್ದಂತ ಗೊತ್ತಿಲ್ಲ ಅವನಿಗೆ. ನೀವೇನು ಕೇಳ್ತೀರಿ ನಾನು ಅದು ಕೊಡ್ತೀನಿ ಅಂತ. ಆಗ ಅವನು ಬ್ರಾಹ್ಮಣ ಏನು ಕೇಳ್ತಾನೆ? ನಿನ್ನ ರಾಜ್ಯ ಸಂಪತ್ತನ್ನೆಲ್ಲ ನನಗೆ ಬರುತ್ತೆ ಹೇಳ್ತಾನೆ. ನಿನ್ನ ರಾಜ್ಯ ಸಂಪತ್ತನ್ನ ನನಗೆ ಕೊಟ್ಬಿಡಂತೆ. ಆದ್ರೆ ನೀನು ಮೊದಲೇ ಮಾತು ಕೊಟ್ಟಿದ್ದ, ನೀ ಏನು ಕೇಳ್ತೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟಿಲ್ಲ. ಅದಕ್ಕಾಗಿ ಹಿಂದೆ ವಾಪಸ್ ಬರೋದು ಯಾರೋ ಸತ್ಯವಾಗಿದ್ದಾನೆ. ಆಮೇಲೆ ಅವನ ರಾಜ್ಯವನ್ನು ಬರ್ಕೊಟ್ಟ. ಮತ್ತೆ ಅವನೇನ್ ಮಾಡ್ತಾನೆ? ತನ್ನ ಖಜಾನೆಯಲ್ಲಿ ಸ್ವಲ್ಪ ರೊಕ್ಕ ಇವನಿಗೆ ಲಾಸ್ಟ್ಗೆ ಏನೋ ದಕ್ಷಿಣ ಕೊಡ್ಬೇಕಲ್ಲ, ದಕ್ಷಿಣ ಕೊಡ್ಬೇಕಂತೇಳಿ ಅವನು ತನ್ನ ಭಂಡಾರದ ಕಡೆ ಹೋಗ್ತಾನೆ. ಭಂಡಾರದ ಕಡೆ ಹೋಗಿ ನಿನ್ನದೆಲ್ಲ ಅದಕ್ಕೆ ಬರ್ಕೊಟ್ಟಾಯ್ತು ನನಗೆ. ಏನಾಯ್ತು? ನೀ ಆ ದಕ್ಷಿಣ ತಗೊಳಕ್ಕೆ ನೀ ಓದಕ್ಕೆ ಕೈಯ ಮುಟ್ಟಕ್ಕೆ ಬಿಡೋದಿಲ್ಲ, ಆದರೆ ನನಗೆ ಬರ್ಕೊಟ್ಟಿದ್ದೀನಿ ನೀನು. ಆಗ ಅವನೇನ್ ಮಾಡ್ತಾನೆ? ಒಂದ್ ಸ್ವಲ್ಪ ಹಂಗೆ ಯೋಚನೆ ಮಾಡ್ಕೊತಾನೆ. ಹೇಗೆ ಬೇಡ, ಬೇಗ ಹೇಳಂತಾನೆ, ಬೇಗ ಹೇಳು, ಕಷ್ಟತ್ತಾಯ್ತು, ಬೇಗ ಕೊಡು ದಕ್ಷಿಣ, ಇಲ್ಲ ನಿನಗೆ ಶಾಪ ಕೊಡ್ತೇನೆ ಅಂತಾನೆ. ಹೇಳ್ತಾನೆ ನಿನಗೆ ಶಾಪ ಕೊಡ್ತೇನೆ ಅಂತ ಹೇಳಿದಾಗ ಅವನು ಒಂದು 5 ದಿವಸ ಸಮಯ ಕೊಡಿ, ನಾನು ನಿಮಗೆ ದಕ್ಷಿಣ ಕೊಡ್ತೇನೆ.
ಆವಾಗ ಏನ್ ಮಾಡ್ತಾನೆ, ನನ್ನ ಹೆಂಡತಿ ಮಕ್ಕಳು ಪರಿವಾರ ತಕೊಂಡು ಊರನ್ನೇ ಎಲ್ಲ ಕಳಿತಿರ್ತಾನೆ. ಯಾರು ಇವನಿಗೆ ಯಾರು ಹಣನೇ ಕೊಡಲ್ಲ. ಅವನೇನ್ ಮಾಡ್ತಾನೆ, ನನ್ನನ್ನೇ ಯಾರಿಗಾರು ವ್ಯಾಪಾರ ಮಾಡ್ತಾನೆ, ಸ್ವತಃ ನನ್ನನ್ನೇ ಯಾರಿಗಾದ್ರೂ ವ್ಯಾಪಾರ ಮಾಡಿಬಿಡ್ತೇನೆ ಅಂತ ಹೇಳಿ ಅವನು ಹೋಗ್ತಾನೆ. ಹೋಗ್ತಾ 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 ಕಾಶಿಯಲ್ಲಿ ಹೋಗಿ ತಲುಪ್ತಾನೆ. ಇಲ್ಲಿ ಕಾಶಿಯಲ್ಲಿ ಹೋಗಿ ತಲುಪ್ತಾನೆ. ಕಾಶಿಯಲ್ಲಿ ಹೋದ ತಕ್ಷಣ ಅಲ್ಲಿ ಎಲ್ಲ ಊರ ರಾಜರನ್ನ ಕೇಳ್ತಾನೆ, ಶೇಠಿಗಳನ್ನ ಕೇಳ್ತಾನೆ, ದೊಡ್ಡ ದೊಡ್ಡ ವ್ಯಾಪಾರಿಗಳನ್ನ ಕೇಳ್ತಾನೆ. ಯಾರು ಇವನನ್ನ ಖರೀದಿ ಮಾಡ್ಲಿಕ್ಕೆ ತಯಾರಿರೋದಿಲ್ಲ. ಆಗ ಅಲ್ಲಿ ಹೋಗ್ತಾ ಹೋಗ್ತಾ ಇದ್ದಾಗ ಒಂದು ಸ್ಮಶಾನ ಸಿಗುತ್ತೆ. ಆ ಸ್ಮಶಾನದಲ್ಲಿ ಹೋಗಿ ಸ್ಮಶಾನದ ಕಾವಲುಗಾರನಲ್ಲ ಅವನ ಹೋಗಿ ಕೇಳ್ಕೊಳ್ತಾನೆ, ನನ್ನ ವ್ಯಾಪಾರ ತಗೋ, ನೀನು ಎಷ್ಟು ಕೊಟ್ಬಿಡು ನನಗೆ ಅಂತ ಹೇಳ್ತಾನೆ. ಆದ್ರೆ ನಾವು ಆಗಲೇ ಒಪ್ಕೊಳ್ತಾನೆ. ಯಾರು? ಸ್ಮಶಾನದವನು. ಅವನು ಒಪ್ಕೊಂಡು ಇವನನ್ನ ಖರೀದಿ ಮಾಡಿ ಅವನ ಏನು ಅವನಿಗೆ ಹಣ ಕೊಡ್ತಿದ್ದಲ್ಲ ಅದು ದಕ್ಷಿಣ ಅಂತ ಹೇಳಿ ಈ ಯಾರಿಗೆ ಕೊಡ್ತಾನೆ, ಆ ಬ್ರಾಹ್ಮಣನಿಗೆ ಅವನು ಕೊಟ್ಬಿಡ್ತಾನೆ. ಅವನ ಹೆಂಡತಿ ಇಲ್ಲ, ಹೆಂಡತಿ ಬೇರೆಯವರಲ್ಲೇ ಅಂತ ಶ್ರೀಮಂತರಾಗಿ ಹುಟ್ಟು ರಾಜಮಂತ ಹುಟ್ಟು ಸಹ ಕಳೆದ ಎಲ್ಲ ವೈಭವ ಇದ್ದು ಸಹ ಅದನ್ನೆಲ್ಲ ಬಿಟ್ಟು ಗಂಡನ ಮಾತು ಕೇಳಿ ಅವಳು ಬಂದು, ಯಾಕಂದ್ರೆ ಗಂಡ ಕೊಟ್ಟ ಮತ್ತೆ ಇರ್ತಾರೆ ಎಲ್ಲ ಬಿಟ್ಟು ಅವಳು ಬಂದು ಯಾರದ ಮನೆಯಲ್ಲಿ, ಬಡವರ ಮನೆಯಲ್ಲಿ, ಯಾರು ಶ್ರೀಮಂತ ಮನೆಯಲ್ಲಿ ಪಾತ್ರ ತೊಳಕ್ಕೆ ಕೆಲಸ ಮಾಡ್ತಾರೆ. ಏನೋ ಪಾತ್ರ ತೊಳೆ ಕೆಲಸಗಳು ಮಾಡ್ತಾ ಇದ್ರು. ಆದ್ರೆ ಅವಳಿಗೆ ಗಂಡ ಇಲ್ಲಿದ್ದೇನೆ ಅದು ಗೊತ್ತಿಲ್ಲ. ಗಂಡ ಯಾವೂರಲ್ಲಿದ್ದಾನೆ, ಏನ್ ಮಾಡ್ತಾನೆ ಏನು ಗೊತ್ತಿಲ್ಲ. ಅವಳನ್ನು ಬಿಟ್ಟು ಅವ ಹಾಗೆ ಅಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದ್ ದಿವಸ ಏನಾಗುತ್ತಂದ್ರೆ, ಇವಳ ಪುತ್ರ ಇರ್ತಾನೆ. ಅವನ ಹೆಸರು ಏನಂದ್ರೆ ರೋಹಿದಾಸ್ ಅಂತ. ಏನು? ರೋಹಿದಾಸ್ ಅಂತ ಹೇಳಿ ಪುತ್ರ ಇರ್ತಾನೆ. ಆ ಪುತ್ರ ಅಲ್ಲಿ ಏನು ಆಟ ಆಡ್ತಿದ್ದಾಗ ಒಂದು ಕಟ್ಟಿಗೆ ಕೆಳಗಡೆ ಹಾವು ಬಂದು ಕಚ್ಚಿಬಿಡ್ತಾನೆ. ಹಾವು ಕಚ್ಚಿದ ತಕ್ಷಣ ಅದೆಲ್ಲ ವಿಷ ಏರಿ ಅವನಲ್ಲಿ ಸತ್ತು ಬಿಡ್ತಾನೆ. ಆದ್ರೆ ವಿಷ ದೂರ ಮಾಡಕ್ಕೆ ಏನ್ ಮಾಡೋದು, ಹಣ ಇಲ್ಲ, ಏನ್ ₹1 ಇಲ್ಲ, ಏನ್ ಸುಮ್ಮನೆ ಊಟ ಮಾಡೋದು, ಇರೋದು ಕೆಲಸ ಮಾಡೋದು ಅಷ್ಟೇ ಬಿಟ್ರೆ ಅಲ್ಲಿ ಇವತ್ತು ಏನು ಇಲ್ಲ. ಯಾರಿಗೆ ಕೇಳೋದು, ಯಾರು ನೋಡೋರು? ಇಲ್ಲಿ ಗಂಡ ಇಲ್ಲ, ಮನೆ ಇಲ್ಲ, ಪರಿವಾರ ಇಲ್ಲ, ತಾಯಿ ತಂದೆ ಇಲ್ಲ, ಯಾರು ಇಲ್ಲ, ಒಬ್ಬಳೇ ಹೊಡೆದಾಕ್ಬಿಡೋದು. ಏನ್ ಮಾಡೋದು? ಅವಾಗ ಅವಳು ರಾತ್ರಿ ಹೋಗಿ ಸ್ಮಶಾನ ಅಂತ್ಯ ಸಂಸ್ಕಾರ ಮಾಡ್ಬೇಕಲ್ಲ. ಸತ್ತ ತಕ್ಷಣ ಏನ್ ಮಾಡಿದ್ರೆ ರಾತ್ರಿಗೆ ಸ್ಮಶಾನದಲ್ಲಿ ತಗೊಂಡು ಹೋಗ್ತಾಳೆ. ಆದ್ರೆ ಕತ್ಲೆ ಆಗಿತ್ತು. ಅಲ್ಲಿ ಯಾರು ಕಾವಲುಗಾರ ಯಾರು ಏನು ಗೊತ್ತಿಲ್ಲ ಅವಳಿಗೆ. ಸೀದಾ ಹೋಗ್ತಾಳೆ. ಆದ್ರೆ ಯಾರಿಗೆ? ಹರಿಶ್ಚಂದ್ರ ಗೊತ್ತಾಗುತ್ತೆ. ಇವರು ನನ್ನ ಪತ್ನಿ, ಇವರು ನನ್ನ ಮಗ, ಇಷ್ಟು ಗೊತ್ತಿದ್ರು ಸಹ ಅವನು ಸತ್ಯ ಬಿಡ್ಲಿಲ್ಲ. ಏನ್ ಹೇಳ್ದ? ಅವಾಗ ನೀನ್ ಇವನನ್ನು ಸುಡಬೇಕಂದ್ರೆ ನನಗೆ ಇಲ್ಲಿ ಸ್ಮಶಾನದ ಹಣವನ್ನ ನೀನು ಕೊಡಲೇಬೇಕು, ಇಲ್ಲಾಂದ್ರೆ ನಾನು ನಿನ್ ಸುಡ್ಲಿಕ್ಕೆ ಬಿಡಲ್ಲ. ಇಲ್ಲಿ 2-3 ಶವಗಳು ಬೇಯ್ತಾ ಇತ್ತು. ಅದರಲ್ಲಿ ನಾನು ಹಾಕ್ತೀನಿ ಅಂತಾಳೆ. ಆದ್ರೆ ಅವನು ಕೇಳೋದಿಲ್ಲ. ಯಾಕಂದ್ರೆ ನೀನ್ ಹಣ ಕೊಟ್ಟೆ ಅಂದ್ರೆ ನಾ ಸುಡ್ತೀನಿ, ಇಲ್ಲಾಂದ್ರೆ ಸುಡೋದಿಲ್ಲ. ಆತರ ಕಂಡೀಷನ್ ಆಗಿ ಹೇಳ್ಬಿಟ್ಟ. ಆಮೇಲೆ ನನ್ನತ್ರ ಏನು ಇಲ್ಲ, ನಾ ಏನ್ ಕೊಡ್ಲಿ ಅಂತೇಳಿ ಅವಳು ಅಡಿ ಆಡ್ತಾಳೆ. ಅವಾಗ ಅನ್ನ ಹೇಳ್ತಾರೆ, ನೀನು ಉಟ್ಟಂತ ಸೀರೆಯನ್ನು ಅರ್ಧ ಕೊಡು. ಏನಂತಾರೆ? ಉಟ್ಟಂತ ಸೀರೆಯನ್ನ ಅರ್ಧ ನಾನು ಕೊಡು, ನಾನು ಸ್ಮಶಾನಕ್ಕೆ ಅವರಿಗೆ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಅವಳು ಸೀರೆ ಹೇಳಲಿಕ್ಕೆ ತಯಾರಾಗ್ತಾಳೆ. ಆಗ ವಿಶ್ವಾಮಿತ್ರ ಬಂದು ಪ್ರತ್ಯಕ್ಷನಾಗಿ ಹೇಳ್ತಾನೆ. ಏನ್ ನಾನು ನಿನ್ನ ಸತ್ಯದ ಪರೀಕ್ಷೆಗಾಗಿ ಇಷ್ಟೊಂದು ದೊಡ್ಡ ಕೆಲಸ ಮಾಡ್ತೀನಿ. ಆದ್ರೆ ನೀವು ನಿಜವಾಗಿ ನೀವು ಸತ್ಯವಾದಿ. ಯಾಕಂದ್ರೆ ಎಲ್ಲ ಪರಿವಾರ ಬಿಟ್ಟ, ಮನೆ ಬಿಟ್ಟ, ಆಸ್ಥಾನ ಬಿಟ್ಟ, ಹೆಂಡತಿ ಮಕ್ಕಳನ್ನು ಬಿಟ್ಟ, ಅವ್ರನ್ನ ಅನಾಥ ಮಾಡಿ ಏನು ಬಿಟ್ಟು ಹೋದ. ಯಾಕಂದ್ರೆ ತನ್ನ ಒಂದು ಮಾತನ್ನು ಉಳಿಸ್ಕೊಳ್ಳೋದಕ್ಕಾಗಿ ಇಷ್ಟೊಂದು ಸತ್ಯವಾದ ಯಾರು? ಹರಿಶ್ಚಂದ್ರನ ಇಷ್ಟೊಂದು ದೊಡ್ಡ ಕಾರ್ಯವನ್ನು ಮಾಡಿದ್ದಾನೆಂದ್ರೆ ಒಬ್ಬ ಮನುಷ್ಯತ್ವದ ಒಂದು ಉತ್ತಮ ಒಂದು ಸತ್ಯವನ್ನ ಎಲ್ಲರಿಗೂ ತೋರಿಸಿಕೊಟ್ಟಂತ ಒಂದು ಯಾರು? ಹರಿಶ್ಚಂದ್ರನ ಇರ್ತಾನೆ. ಅದೇ ರೀತಿ ಸತ್ಯ ಎನ್ನುವುದು ಅಮೃತ ಇದ್ದ ಹಾಗೆ. ಯಾವನು ಸತ್ಯ ಮಾತಾಡ್ತಾನೆ ಅವನಿಗೆ ಎಂದು ಸೋಲಾಗುವುದಿಲ್ಲ. ಸತತವಾಗಿ ಅವನಿಗೆ ಸುಖ ಸಿಗುತ್ತೆ. ಆದ್ರೆ ಸತ್ಯ ಕಷ್ಟ ಇದೆ. ಆದ್ರೆ ಮುಂದೆ ಆ ಜೀವಕ್ಕೆ ಏನು ಮುಂದಿನ ಗತಿ ಎಷ್ಟು ಒಳ್ಳೆದಾಗ್ತದೆ. ಒಂದಿನ ಸತ್ಯದಿಂದಲೇ ಮೋಕ್ಷ ಹೋಗಕ್ಕೆ ಸಾಧ್ಯ ಇದೆ. ಸುಳ್ಳು ಹೇಳಿ ಮೋಕ್ಷ ಹೋಗಕ್ಕೆ ಸಾಧ್ಯ ಇಲ್ಲ. ತೀರ್ಥಂಕರು ಇರ್ಬೋದು, ಯಾವುದೇ ವ್ಯಕ್ತಿಗಳು ಎಲ್ಲ ಮೋಕ್ಷ ಹೋಗಿದ್ರೆ ಸತ್ಯ ಮಾರ್ಗದಿಂದ ನಡೆದು ಹೋಗಿದ್ದಾರೆ. ಸುಳ್ಳು ಮಾರ್ಗದಿಂದ ಹೋಗ್ಲಿಕ್ಕಾಗಲ್ಲ. ಧರ್ಮದಲ್ಲಿ ಸತ್ಯ ಇದೆ, ವ್ಯವಹಾರದಲ್ಲಿ ಸತ್ಯ ಇದೆ, ನಾವು ನಡೆಯೋದ್ರಲ್ಲಿ ಸತ್ಯ ಇದೆ, ನಾವು ಉಪಯೋಗ ಮಾಡುವಂತ ಪ್ರತಿಯೊಂದು ಸಮಯದಲ್ಲೂ ಸಹ ನಾವು ಸತ್ಯದಿಂದಲೇ ನಡೀತೇವೆ. ಯಾಕಂದ್ರೆ ಸುಳ್ಳಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳಿದ್ದವನಿಗೆ ಬದುಕಕ್ಕೆ ಸಾಧ್ಯ ಇಲ್ಲ ಸಂಸಾರದಲ್ಲಿ. ಸತ್ಯ ನುಡಿಯ ವ್ಯಕ್ತಿ 3 ಲೋಕದಲ್ಲಿ ಅವನನ್ನು ಗುಣಗಾನ ಮಾಡ್ತಾರೆ ಎನ್ನುವುದಕ್ಕೆ ಸಾಕ್ಷಿ ಸತ್ಯ ಹರಿಶ್ಚಂದ್ರ ಇದ್ದಾನೆ. ಯಾಕಂದ್ರೆ ಇಂದು ಸಹ ಎಷ್ಟೋ ಕಾಲದಿಂದಾಗಿ
ಆಗಿದ್ದು ಗೊತ್ತಿಲ್ಲ, ಇದು ಯಾವಾಗ ಆಗಿದ್ದು ಗೊತ್ತಿಲ್ಲ. ಅಷ್ಟೊಂದು ಹಿಂದೆ ಆಗಿರ್ತಕ್ಕಂಥ ಘಟನೆ ಇಂದಿಗೂ ಸದಾ ಅವನ ಹೆಸರು ಇಲ್ಲಿ ಶಾಶ್ವತ. ಎಷ್ಟೊಂದು ಜನ ಸತ್ತವರು, ಎಷ್ಟೊಂದು ಜನ ಹುಟ್ಟಿ ಬೆಳೆದ್ರು, ಎಲ್ಲ ಹೋದ್ರು, ಆದ್ರೆ ಎಲ್ಲರ ಹೆಸರು ಇಲ್ಲಿ ಉಳಿತು. ಆಮೇಲೆ ಒಂದೇ ಒಂದು ಗುಣ, ಸತ್ಯ ಎನ್ನುವಂತ ಗುಣ ಇಂದಿನವರೆಗೂ ಅವನ ಹೆಸರು ಪ್ರತಿಯೊಂದು ವ್ಯಕ್ತಿಯು ಸ್ಮರಣೆ ಮಾಡ್ತಾರೆ. ಯಾರ ಸತ್ಯವನ್ನ ತನ್ನವನಾಗಿ ಮಾಡಿಸ್ಕೊಂಡಿರ್ತಾನೆ ಅವನಿಗೆ ದೇವತೆಗಳು ಸಹ ಬಂದು ನಮಸ್ಕಾರ ಮಾಡ್ತಾರೆ, ಅವನಿಗೆ ಪೂಜೆ ಮಾಡ್ತಾರೆ. ಹೇಗಾದ್ರೆ ಸತ್ಯವೇ ಶ್ರೇಷ್ಠವಿದೆ. ಸತ್ಯ ಹೇಳುವವನಲ್ಲಿ ಎಲ್ಲರೂ ವಿಶ್ವಾಸ ಇರ್ತಾರೆ. ಎಂಥ ವ್ಯಕ್ತಿ ಆಗಿರಲಿ, ಅವನ ಕುರೂಪಿ ಆಗಿರಲಿ, ಸುಂದರವಾಗಿರಲಿ, ಯಾವುದೇ ರೀತಿಯಿಂದ ಆಗಲಿ, ಆದ್ರೆ ಅವನ ಹತ್ರ ಗುಣ ಏನಿರ್ತಾರೆ, ಸತ್ಯ ಗುಣ, ಎಲ್ಲರೂ ಅವನಲ್ಲಿ ವಿಶ್ವಾಸಕ್ಕೆ ಕಾರಣವಾಗ್ತದೆ. ಹಾಗೆ ಸತ್ಯ ವಚನವು ನಮಗೆ ಏನಾಗಿದೆ, ವೈರಾಗ್ಯಕ್ಕೆ ಕಾರಣ ಅಥವಾ ಮೋಕ್ಷ ಮಾರ್ಗಕ್ಕೆ ಕಾರಣ. ಮುನಿ ಮಹಾರಾಜರು ಏನು ಉಪದೇಶ ಕೊಡ್ತಾರೆ ಅಥವಾ ಬೀದ್ರಾಗ್ ಭಗವಾನ್ ಏನು ಉಪದೇಶ ಕೊಡ್ತಿದ್ದಾರೆ, ಅದು ಸತ್ಯವಾದ ನುಡಿ. ಯಾಕಂದ್ರೆ ಅದನ್ನ ಕೇಳಿದ ತಕ್ಷಣ ಆ ವ್ಯಕ್ತಿ ಅದೇ ರೀತಿ ನಡ್ಕೊಂಡಾಗ ಏನಾಗುತ್ತಂದ್ರೆ ಮೋಕ್ಷವನ್ನ ಸಾಧಿಸ. ಸುಳ್ಳು ಹೇಳಿದ್ರೆ ಏನು ಮೋಕ್ಷ ಆಗಲ್ಲ. ಉಪದೇಶ ಸುಳ್ಳಿದ್ರೆ ಮೋಕ್ಷ ಆಗುತ್ತಾ? ಸತ್ಯವಾಗಿರ್ಬೇಕು ಉಪದೇಶ. ಯಾಕಂದ್ರೆ ಬೀದ್ರಾಗ್ ಮಂತ್ರ ತಮ್ಮ ಕೇವಲ ಜ್ಞಾನದಿಂದ ಎಂದು ಮಾಡಿದ್ರೆ, ಮೂರು ಲೋಕದ ಕೇವಲ ಜ್ಞಾನದಿಂದ ಅವರೇನ್ ಮಾಡ್ತಾರೆ, ಸತ್ಯ ಏನು ಮೂರು ಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳು ನೋಡುವಂತ ಕೇಳುವಂತ ಶಕ್ತಿ ಇರೋದ್ರಿಂದ ಅವರು ಏನ್ ಮಾಡ್ತಾರೆ, ಸತ್ಯವನ್ನ ನೋಡುತ್ತಿರ್ತಾರೆ. ಅದೇ ರೀತಿ ಯಾರ ಸತ್ಯವನ್ನು ನೋಡುತ್ತಾರೆ ಅದರಿಂದ ಕ್ರೋಧಾದಿಗಳು ನಾಶ ಆಗುತ್ತೆ. ಹಾಗೆ ಒಂದು ಭೀಮಾನದ ಅನ್ನುವಂತ ಒಂದು ಜಂಗಲ್ ಇತ್ತು, ಅದು ದೊಡ್ಡ ಕಾಡಿತ್ತು. ಆ ಕಾಡಿನಲ್ಲಿ ಒಬ್ಬರು ಮುನಿ ಮಹಾರಾಜರು ಏನು ತಪಸ್ಸನ್ನು ಮಾಡುತ್ತಿದ್ರು. ಆ ತಪಸ್ಸನ್ನು ಮಾಡ್ತಿದ್ದಾಗ ಅಲ್ಲಿ ಒಬ್ಬ ದೊಡ್ಡ ಕಳ್ಳ ಇರ್ತಾನೆ. ಯಾಕಂದ್ರೆ ಅವನ ದಿನ ಉದ್ಯೋಗ ಏನಿರ್ತದೆ, ಎಲ್ಲರೂ ಅಲ್ಲಿ ಮನೆ ಹೋಗಿ ಕಳ್ಳತನ ಮಾಡಿ ಹಣವನ್ನ ಸಂಪಾದಿಸಿ ಊಟ ಮಾಡುವಂಥದ್ದು. ಹಾಗೆ ಆ ಮುನಿ ಮಹಾರಾಜ ನೋಡಿದಾಗ ಏನು ತಪಸ್ವಿ ದೇವತೆ ಇದ್ದಾನೆ ಅಂತ ಹೇಳಿ ತಿಳ್ಕೊಂಡು ಅವನೇನ್ ಮಾಡ್ತಾನೆ, ಆ ಮುನಿ ಮಹಾರಾಜ ಅಂತ ಮುಂದೆ ಹೋಗಿ ಕುಳಿತುಕೊಳ್ತಾನೆ. ಆದ್ರೆ ಆ ತಪಸ್ಸುಗಳು ಧ್ಯಾನದಲ್ಲಿರ್ತಾರೆ, ಸ್ವಲ್ಪ ಹೊತ್ತು ಹಾಗೆಯೇ ಕುಳಿತಿರ್ತಾನೆ. ಹಾಗೆ ಆ ತಪಸ್ವಿಗಳು ಕಣ್ಣ ತೆರೆದು ನೋಡ್ತಾರೆ. ಆಗ ಇವನು ಎರಡು ಕೈಗಳನ್ನು ಜೋಡಿಸಿ ಅವರಿಗೆ ನಮಸ್ಕಾರ ಮಾಡ್ತಾನೆ. ಆಗ ನಮಸ್ಕಾರ ಮಾಡಿದಾಗ ಅವರೇನ್ ಮಾಡ್ತಾರೆ, ಸದ್ಧರ್ಮ ವೃದ್ಧಿರಸ್ತು ಅಂತ ಹೇಳಿ ಅವನಿಗೆ ಉಪದೇಶ ಮಾಡ್ತಾರೆ. ಹಾಗೆ ಆ ಆಶೀರ್ವಾದ ಕೊಟ್ಟ ತಕ್ಷಣ ಅವನು ಕೇಳ್ತಾನೆ, ಧರ್ಮ ಅಂದ್ರೆ ಏನು ಅಂತ ಕೇಳ್ತಾನೆ. ಆಗ ಚಾರಿತ್ರ ಕಲು ಧರ್ಮ ಅಂತ ಹೇಳಿ ಅವರು ಏನು ಉಪದೇಶವನ್ನು ಮಾಡ್ತಾರೆ. ಚಾರಿತ್ರವೇ ಆಚರಣೆಯೇ ಏನು ಧರ್ಮವಿದೆ ಅಂತ ಹೇಳಿ ಉಪದೇಶ ಮಾಡ್ತಾರೆ. ಆದ್ರೆ ಅವಾಗ ಮನೆಗಳು ಕೇಳ್ತಾರೆ, ನೀ ಏನ್ ಮಾಡ್ತೀಯಪ್ಪ ಅಂತ ಕೇಳಿದಾಗ ನಾನು ಹೇಳ್ತೇನೆ, ನಾನು ಕಳ್ಳತನ ಮಾಡ್ತೇನೆ ಗುರುಗಳೇ ಅಂತ ಹೇಳಿ ಅವನು ಕೈ ಜೋಡಿಸಿ ಹೇಳ್ತಾನೆ. ಆದ್ರೆ ಆ ಮನೆಗಳು ಏನಂದ್ರೆ, ನೀನು ಒಂದು ಕೆಲಸ ಮಾಡು, ನಿನ್ನ ಯಾವ್ದು ಒಂದು ರಥ ತಗೊಳ್ತೀಯ, ಏನು ಸತ್ಯ ಹೇಳಿ ಸುಳ್ಳು ಹೇಳೋದಿಲ್ಲ. ಕಳ್ಳತನ ಮಾಡ್ತಾನೆ, ಆದ್ರೆ ಕಳ್ಳತನ ಮಾಡೋಣ ಅಂತ ಹೇಳಿದಾಗ ಏನ್ ಹೇಳಿದ್ರು, ನೀನು ಸತ್ಯ ಹೇಳುದು. ಅವನಿಗೆ ಕಳ್ಳತನ ಮಾಡೋದಾಗ ಅವನಿಗೆ ಏನ್ ಅನಿಸುತ್ತೆ, ನನ್ನ ಜೀವನ ಏನ್ ಮಾಡುದು, ಇದೆಲ್ಲ ಸಮಸ್ಯೆ ಬರ್ತಾರೆ. ಆದ್ರೆ ಅವ್ರು ಏನಾದ್ರು, ನೀವು ಸುಳ್ಳು ಹೇಳ್ಬೇಡ ಅಂತ ಹೇಳ್ಬಿಟ್ರು. ಸುಳ್ಳು ಆಯ್ತು, ಅವನು ಸುಳ್ಳು ಹೇಳುದಿಲ್ಲ ಅಂತ ಹೇಳಿ ನಿಯಮ ತಗೊಂಡು ಬರ್ತಾನೆ. ಯಾರು ಕಳ್ಳ. ಹಾಗೆ ಅವನೇನ್ ಮಾಡ್ತಾನೆ, ಊರಲ್ಲಿ ಬರ್ತಾನೆ. ಊರಲ್ಲಿ ಬಂದ ತಕ್ಷಣ ಸೀದಾ ಯಾವ ಆದಿನ ಆದಿಗೆ ಹೋಗಿತ್ತು, ರಾಜನ ಅರಮನೆಗೆ ಹೋಗ್ಬೇಕು ಕಳ್ಳತನ ಮಾಡಕ್ಕೆ. ಹೋಗ್ತಾನೆ. ಆ ದ್ವಾರ ಬಾಲಕ ಅಂತ ಹೇಳ್ತಾರೆ, ಯಾರ ನೀನು ಎಲ್ಲಿ ಹೋಗ್ತೀಯ ಅಂತ ಹೇಳಿದ್ರು. ನಾನು ಕಳ್ಳತನ ಮಾಡ್ಕೊಂಡಿದ್ದೇನು ಏನ್ ಹೇಳ್ತಾನೆ, ಸತ್ಯ ಹೇಳ್ತೇನೆ, ನಾನು ಕಳ್ಳತನ ಮಾಡ್ಕೊಂಡಿದ್ದೇನೆ ಅಂತ. ಇವನೇನು ಮಜಾ ಮಾಡ್ತಿರೋ ಅಂತ ಹೇಳಿ ಅವ್ರೇನ್ ಹೇಳ್ತಾರೆ, ರಾಜರ ಅವರ ಸಂಬಂಧಿಕರು ಯಾರು ಹೋಗಿ ಬಿಡ ಅಂತ ಹೇಳಿ ಆಗ್ಬಿಡ್ತಾರೆ. ಹಾಗೆ 7-8 ಜನ ಆತರ ಹೇಳ್ತಾರೆ. ಆಗ ರಾಜನ ಮನೆ ಅಂದ್ರೆ ಎಲ್ಲ ಒಳಗಿದ್ದ ಹೊರಗದವರು ಕಾವಲುಗಾರ ಇರ್ತಾರಲ್ಲ, ಏನ್ ಮಾಡ್ತಾರೆ, ಹೋಗ್ಲಿ ಬೇಡ ಅಂತ ಹೇಳಿ ಎಲ್ಲರೂ ಹಾಗೆ ಬಿಡ್ತಾ ಹೋಗ್ತಾರೆ. ಅವ್ನು ಹೋಗಿ ಮತ್ತೆ ಬರ್ತಾ ಇರುವಾಗ ಅವ್ರ ಮುಂದೆನೆ ಅಲ್ಲಿ ಹೋಗಿ ಸಂಪತ್ತಿದ್ದು ಎಲ್ಲ ತಗೊಂಡು ಹಂಗೆ ಬರ್ತಾರೆ. ಏನ್ ಬೇಕು ತಗೊಂಡು ಸಂಪತ್ತು ತಗೊಂಡು ಹಂಗೆ ಬರ್ತಾನೆ. ಬರ್ತಾ ಇರುವಾಗ ಮತ್ತೆ ಇವ್ರು ಕೇಳ್ತಾರೆ, ಎಲ್ಲಿ ತಗೊಂಡು ಹೋಗ್ತೀಯೋ, ಇದೇನಿದು, ನಾ ಕಳ್ಳತನ ಮಾಡ್ಕೊತಾನೆ. ಏನ್ ಹೇಳ್ತಾರೆ, ನಾ ಕಳ್ಳಿದ್ದೇನೆ, ಕಳ್ಳತನ ಮಾಡ್ಕೊತಾನೆ ಅಂತ ಹೇಳ್ತೇನೆ. ಇಲ್ಲಿ ರಾಜ ಕೊಟ್ಟಿರ್ಬೇಕು, ಹಂಗೆ ಹಿಂಗೆ ರಾಜ ಸಭೆಗೆ ಯಾರಾದ್ರೂ ಹಿಂಗೆ ಸುಮ್ಮನೆ ಹೇಳ್ಕೊಂಡು ತಗೊಂಡು ಹೋಗ್ತಾರೆ ಯಾರು ಅಂತ ಹೇಳಿ ಅವ್ನು ಹೇಳ್ತಾನೆ. ಸುಳ್ಳು ಹೇಳಂಗಿಲ್ಲ, ಯಾಕಂದ್ರೆ ಸುಳ್ಳು ಹೇಳಿದ್ರೆ ತಪ್ಪಾಗುತ್ತೆ. ಮನೆಗಳನ್ನ ರಥ ತಗೊಂಡಿದ್ರಲ್ಲ, ಹಾಗೆ ಹೇಳ್ತಾನೆ ಬರ್ತಾನೆ. ಬಂದ ತಕ್ಷಣ ಹಾಗೆ ಅಲ್ಲಿ ಇವನು ಹೋದ ತಗೊಂಡ. ಅಲ್ಲಿ ರಾಜರ ಅರಮನೆ ಶುರುವಾಯ್ತಲ್ಲ,
ಯಾರು ತಗೊಂಡಿದ್ರು ಹೀರೋ ಬಂಗಾರ ಅದು ಬೆಳ್ಳಿದ್ದು ಅದು ಇದೆಲ್ಲ ಪಾತ್ರ ಯಾರು ತಗೊಂಡಿದ್ರು ಅಂತ ಹೇಳಿ ಏನೋ ರಾಜನ ಅರಮನೆಯಲ್ಲಿ ಎಲ್ಲ ಅಲ್ಲಲ್ಲ ಆವಾಗ ಇವ್ರು ಅವನು ಹಿಡ್ಕೊಂಡು ಹೋಗ್ತಾರೆ. ಅವನು ಹಿಡ್ಕೊಂಡು ಹೋಗ್ತಾನೆ, ಏನಪ್ಪಾ ನೀ ಯಾಕೆ ತಗೊಂಡಿದ್ದೆ? ನಾನು ಕಳ್ಳ ಇದ್ದೇನೆ, ನಾನು ಕಲ್ತ್ಕೊಂಡು ಹೋಗಿದ್ದೇನೆ ಅಂತ ಹೇಳ್ಬಿಟ್ಟು ಸತ್ಯ ಹೋಗ್ತಾನೆ. ಯಾಕಂದ್ರೆ ರಾಜನ ಮುಂದೆ ಇವ್ರು ಸತ್ಯ ಹೇಳಿದ್ರೆ ಖುಷಿ ಆಯ್ತಾ? ಖುಷಿಯಾಗಿ ಅವನಿಗೆ ಅವನು ವಾಪಸ್ ಬಿಟ್ಬಿಟ್ಟಂತೆ ಕ್ಷಮ ಮಾಡಿ, ಯಾಕಂದ್ರೆ ಸುಳ್ಳು ಹೇಳಲಿಲ್ಲ. ಯಾಕಂದ್ರೆ ಅವನಿಗೆ ಏನಿಸ್ತು, ಆಮೇಲೆ ನಾನು ಒಂದೇ ಒಂದು ಸತ್ಯ ಹೇಳೋದ್ರಿಂದ ನನಗೆ ಇಷ್ಟ ಆಯ್ತು. ಯಾಕಂದ್ರೆ ಅಂದ್ರೆ ರಾಜನನ್ನು ಹೊಡಿಲಿಲ್ಲ ಬಡಿಲಿಲ್ಲ ಏನು ಮಾಡಲಿ, ಎಲ್ಲರ ಮುಂದೆ ಹೋಗಿ ಕರ್ಕೊಂಡು ಬಂದೆ, ಇಷ್ಟೆಲ್ಲ ಇದಾಯ್ತು. ಇಲ್ಲಿ ಸತ್ಯ ಹೇಳಿದ್ರೆ ಎಷ್ಟಿದೆ ಅಂದ್ರೆ ಎಲ್ಲ ಮುನಿಗಳ ಮಾತು ಎಲ್ಲ ಕೇಳಿದ್ರೆ ಏನಾಗಲ್ಲ ಅಂತ ತಿಳ್ಕೊಂಡು ಮುಂದೆ ಹೋಗಿ ದೀಕ್ಷೆ ಅಂತ ಹೋಗ್ತಿರ್ತಾನೆ. ಏನ್ ಮಾಡ್ತಾನೆ? ದೀಕ್ಷೆ ನೋಡಿ, ಗುರುವಿನ ಉಪದೇಶ ಸತ್ಯವಾದ ಉಪದೇಶ. ಯಾವ ಉಪದೇಶ ಕೊಟ್ಟರು? ಸತ್ಯವಾದ ಒಂದೇ ಉಪದೇಶ ಕೊಟ್ಟರು, ನೀವು ಸುಳ್ಳು ಹೇಳಬೇಡ, ಇಷ್ಟೇ ಒಂದು ಉಪದೇಶ ಕೊಟ್ಟರು. ಎಷ್ಟು ಸತ್ಯ ಇದೆ ನೋಡೋದ್ರಲ್ಲಿ. ಅವನ ಕೊನೆ ತನ್ನ ಆತ್ಮ ಕಲ್ಯಾಣ ಮಾಡಿಕೊಂಡು ಅವನ ಮೋಕ್ಷವನ್ನು ಸಾಧಿಸ್ತಾನೆ. ಹಾಗೆ ಸತ್ಯದಲ್ಲಿ ಬಹಳ ಏನಿದೆ, ಸತ್ಯ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬ ಪುರುಷ ಏನ್ ಮಾಡ್ತಾನೆ, ಕೈಯಲ್ಲಿ ಒಂದು ಪಕ್ಷಿ ಇಟ್ಕೊಳ್ತಾನೆ. ಏನ ಒಂದು ಪಕ್ಷಿ ಹೆಂಗ್ ಇಟ್ಕೊಬರ್ತಾನೆ ಅಂದ್ರೆ, ಆ ಪಕ್ಷಿಯ ಕೊರಳನ್ನು ಹಿಂಗಿಟ್ಕೊಂಡ್ಬರ್ತಾನೆ. ಇದ್ರೊಳಗೆ ಪಕ್ಷಿ ಇರುತ್ತೆ, ಆ ಕೊರಳನ್ನ ಹಿಂಗಿಟ್ಕೊಂಡ್ಬರ್ತಿರ್ತಾನೆ. ಅವನು ಹೋಗಿ ಏನ್ ಮಾಡ್ತಾನೆ, ಮುನಿ ಮಹಾರಾಜ ಸುಳ್ಳು ಹೇಳುದಿಲ್ಲ. ಏನ್ ಮಾಡುದಿಲ್ಲ? ಮುನಿ ಮಹಾರಾಜರು ಸುಳ್ಳು ಹೇಳುದಿಲ್ಲ ಅಂತೇಳಿ ಅವನ್ ಏನ್ ಮಾಡ್ತಾನೆ, ಮುನಿ ಮಹಾರಾಜ ಹೇಳ್ತಾನೆ, ಈ ಪಕ್ಷಿ ಜೀವಂತ ಇದೆಯೋ ಸತ್ತಿದೆಯೋ ಅಂತ ಏನ್ ಹೇಳ್ತಾನೆ, ಕೈಯಲ್ಲಿ ಇಟ್ಕೊಂಡಾನೆ, ಅದ್ರ ಕೊರಡ ಮೇಲೆ ಇಟ್ಕೊಂಡಿದ್ದಾನೆ. ಈ ಪಕ್ಷಿ ಸತ್ತಿದೆಯೋ ಜೀವಂತ ಇದೆಯೋ ಅಂತ ಕೇಳ್ತಾನೆ. ಮುನಿ ಮಹಾರಾಜ ಏನ್ ಹೇಳಬೇಕು? ಒಂದು ವೇಳೆ ಅವ್ರು ಸತ್ತಿದೆ ಅಂದ್ರೆ ಇಲ್ಲ, ಸತ್ತಿದೆ ಅಂದ್ರೆ ಸಾಯಿಸಲ್ಲ, ಅದ ಸತ್ತಿಲ್ಲ ಅಂತ ಹೇಳಿದ್ರೆ ಸಾಯಿಸ್ಬಿಡ್ತಾರೆ. ಸತ್ತಿದೆ ನೋಡಿ ಹೇಗೆ ತೋರಿಸ್ಬಿಡ್ತಾನೆ. ಆಗ ಮುನಿ ಮಹಾರಾಜ ಏನ್ ಹೇಳ್ಬೇಕು, ಸತ್ಯವಾದ್ರೂ ಸಹ ಸುಳ್ಳು ಹೇಳಬೇಕು. ಏನ್ ಹೇಳ್ಬೇಕು? ಸತ್ಯ ಇದ್ದರೂ ಸಹ ಸುಳ್ಳು ಹೇಳಬೇಕು, ಇದು ಸತ್ಯ ಪರಿಸ್ಥಿತಿ ಅನುಸಾರ. ಆದ್ರೆ ಒಂದು ವೇಳೆ ಮುನಿ ಮಹಾರಾಜರು ಅವನಿಗೆ ಇದು ಪಕ್ಷಿ ಇದೆ ಜೀವಂತ ಇದೆ ಅಂತ ಹೇಳ್ಬಿಟ್ರೆ ಅವನು ಕೊರಳ ಓದ್ಬಿಡ್ತಾನೆ, ಇಲ್ಲ ಸತ್ತಿದೆ ನೋಡಿ ತೋರಿಸ್ಬಿಡ್ತಾರೆ. ಆಮೇಲೆ ಅದೇ ರೀತಿ ಕೆಲವೊಂದು ವಿಷಯದಲ್ಲಿ ಸತ್ಯವಾದರೂ ಸಹ ಸುಳ್ಳು ರೀತಿಯಲ್ಲಿ ಹೇಳಬೇಕು, ಅದು ಸತ್ಯ. ಅದೇ ರೀತಿ ಒಬ್ಬರು ಮುನಿ ಮಹಾರಾಜರು ಕಾಡಲ್ಲಿ ಧ್ಯಾನ ಮಾಡಿ ಕುಳಿತುಕೊಂಡಿರ್ತಾರೆ. ಧ್ಯಾನ ಮಾಡಿ ಕುಳಿತುಕೊಂಡಿದ್ದಾಗ ಒಂದು ಏನು ಮೃಗ ಅಥವಾ ಜಿಂಕೆ ಹರಿಣ ಏನಂತಿಲ್ಲ, ಆ ಜಿಂಕೆ ಮುಂದ್ಗಡೆ ತಿಂದು ಹೋಗ್ಬಿಡುತ್ತೆ. ಆವಾಗ ಮಹಾರಾಜನಿಗೆ ಅನಿಸ್ತು, ಏನಿಸ್ತು, ಈಗ ಇದು ಜಿಂಕೆ ಇದರಿಂದ ಇಲ್ಲಿ ಕಡೆ ಹೋಯ್ತು, ಈಗ ಒಬ್ಬ ಹಿಂದೆ ಯಾರು ಬೇಟೆಗಾರ ಇರ್ಬೇಕು. ಯಾಕಂದ್ರೆ ಓಡುವ ಒಂದು ಅವಸರ ನೋಡಿದಾಗ ಗೊತ್ತಾಗ್ತದ, ಇಲ್ಲದ್ರೆ ಓಡಲ್ಲ. ಅದು ಓಡ್ತಾ ಹೋದ್ ನೋಡಿದ ಅವನಿಗೆ ಅನಿಸ್ತು, ಈಗ ಜಿಂಕೆ ಎದ್ದೆ ಹೋಯ್ತು, ಈಗ ಯಾರೊಬ್ಬರು ಬರ್ತಾನೆ, ಏನ್ ಹೇಳ್ಬೇಕು, ನನ್ನದು ಕೇಳಿದ್ರೆ ಏನ್ ಮಾಡುದು ಅಂತ ಹೇಳಿ ಅವನು ಯೋಚನೆ ಮಾಡ್ತಾರೆ ಮಹಾರಾಜರು. ಈಗ ಒಂದು ಬಾಯಿ ಮಾಡ್ತಾರೆ, ಅವ್ರು ಬರೋದ್ರ ಬಂದ ತಕ್ಷಣ ಅವರು ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಯಾರು ಮನಿಗಳು ಎದ್ದು ನಿಂತ್ಕೊಂಡ್ತಾರೆ. ಅವಾಗ ಅವನು ಬರ್ತಾನೆ, ಕೇಳ್ತಾನೆ ಅಂತ ಡೌಟ್ ಇತ್ತು. ಬಂದು ಇವ್ರನ್ನೇ ಕೇಳಬಿಟ್ಟ, ಏನದ ಇದ್ರಲ್ಲಿ ಒಂದು ಪ್ರಾಣಿ ಹೋಗಿಲ್ಲ ಅಂತ ಹೇಳ್ತಾನೆ. ಮುನಿ ಮಹಾರಾಜ ಸುಳ್ಳು ಹೇಳ್ಬಾರ್ದು, ಏನ್ ಹೇಳುದು ಹೋಗೋದಂತ ಹೇಳಿದ, ಏನ್ ಹೇಳ್ದ? ಅವಾಗ ಏನಂದ್ರೆ, ನಾನಿಲ್ಲಿ ಎದ್ದು ನಿಂತ ಮೇಲೆ ಯಾವ ಪ್ರಾಣಿ ಹೋಗ್ಬೋದು? ಏನ್ ಹೇಳ್ದ? ನಾನಿಲ್ಲಿ ಎದ್ದು ನಿಂತ ಮೇಲೆ ಯಾವ ಪ್ರಾಣಿ ಇದ್ರಲ್ಲಿ ಹೋಗ್ಲಿಲ್ಲ. ಅವ್ರಿಗೆ ಗೊತ್ತಾಗೋಗಿತ್ತು ಪ್ರಾಣಿ ಯಾವಾಗ ಹೋಗಿತ್ತು, ಕೆಳಗೆ ಕುತ್ಕೊಂಡು ಹೋಗಿತ್ತು. ಅವ್ರು ಎದ್ದ ಪ್ರಾಣಿ ಹೋಗಿಲ್ಲ, ಸರಿತೇನೆ, ಸುಳ್ಳು ಹೇಳಿಲ್ಲ. ಅದೇ ರೀತಿ ಪ್ರತಿಯೊಂದು ಸಮಯದಲ್ಲಿ ನಾವು ಧರ್ಮವನ್ನು ಮಾಡಲು ಸಹ ಬುದ್ಧಿ ಖರ್ಚು ಮಾಡಬೇಕಾಗುತ್ತೆ. ಏನ್ ಮಾಡ್ಬೇಕು? ಬುದ್ಧಿ ಖರ್ಚು ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಪಾಪ ಬಂದಾಗುತ್ತೆ. ಧರ್ಮ ಮಾಡಕ್ಕಾದ್ರೂ ಸ್ವಲ್ಪ ಬುದ್ಧಿ ಬೇಕು. ಅದೇ ರೀತಿ ಸತ್ಯವಾದಲ್ಲಿ ಇನ್ನೊಂದು ಯಾವ ಶ್ರೇಷ್ಠ ಗೊತ್ತಾ? ಸ್ತ್ರೀಯರ ತಾನೇ ಇದೆ. ಯಾವ್ದು ಹೇಳಿ? ಸತ್ಯವತಿ ಯಾರು? ಸೀತಾ. ಯಾರು? ಸೀತಾ, ಶ್ರೀರಾಮನ ಪತ್ನಿ ಸೀತಾ. ಹೀಗೆ ರಾಮಚಂದ್ರನು ಪತ್ನಿಯಾದಂತಹ ಶ್ರೀ ಸೀತೆಯನ್ನ ರಾವಣ ಅಪಹರಣ ಮಾಡಿಕೊಂಡು ಶ್ರೀಲಂಕೆಗೆ ತೆಗೆದುಕೊಂಡು ಹೋದ. ಆದ್ರೆ ಅದು ಎಷ್ಟೊಂದು ದಿನ ಇಟ್ಕೊಂಡಿದ್ದ, ತುಂಬ ದಿನ ಇಟ್ಕೊಂಡಿದ್ದ. ಆದ್ರೆ ಅಲ್ಲಿದ್ದು ಸಹ ಅವಳನ್ನ ರಾಮ ಏನ್ ಮಾಡ್ತಾನೆ, ಯುದ್ಧ ಮಾಡಿ ಅವನನ್ನು ಸಾಯಿಸಿ ಅವಳನ್ನ ಲಂಕೆಯಿಂದ ತರ್ತಾನೆ. ತಂದ ತಕ್ಷಣ ಏನ್ ಊರಲ್ಲಿ ಏನು ಸಮಾಚಾರ ಆಗುತ್ತೆ, ಏನ್ ಇವನು ರಾಮ ಆ ಸೀತೆ ರಾವಣ ಜೊತೆ ಇಷ್ಟೊಂದು ದಿನ ಇದ್ದು ಅವಳನ್ನು ರಾಜ ಆಗಿ ತಂದಿಟ್ಕೊಂಡ ಮನೆಯಲ್ಲಿ. ಅವಳೇನ್ ಸತ್ಯ ಇದ್ದಾಳು, ಏನ್ ಯಾರಿಗ ಗೊತ್ತು?
ಅಂತ ಹೇಳಿ ಎಲ್ಲ ಅಪಪ್ರಚಾರ ಮಾಡಕ್ ಶುರು ಮಾಡಿದ್ರು. ಆವಾಗ ರಾಮನ ಮನಸ್ಸಲ್ಲಿ ಏನಾಯ್ತು, ಸಂಖ್ಯೆ ಏನ್ ಮಾಡ್ಲಿ ಅಂತೇಳಿ ಇವನಲ್ಲಿ ಸಂಖ್ಯೆ ಆದ ತಕ್ಷಣ ಏನ್ ಮಾಡ್ತಾನೆ ಇವನು ಅಗ್ನಿ ಪರೀಕ್ಷೆ ಮಾಡುದು ಅಂತ ಹೇಳಿ ಮಂತ್ರಿಗಳೆಲ್ಲ ಯೋಚನೆ ಮಾಡಿ ಅಗ್ನಿ ಪರೀಕ್ಷೆ ಮಾಡ್ಲಿಕ್ಕೆ ಇಡ್ತಾರೆ. ಆಗ ದೊಡ್ಡ ಒಂದು ಅಗ್ನಿಗುಂಡವನ್ನ ತಯಾರು ಮಾಡ್ತಾರೆ. ಆಗ ರಾಮನ ಹೇಳ್ತಾನೆ, ನೀ ಸತ್ಯವತಿ ಆಗಿದ್ದು ಹೋದಾದ್ರೆ, ಪತಿವ್ರತೆ ಆಗಿದ್ದು ಹೋದಾದ್ರೆ ಈ ಅಗ್ನಿಯನ್ನು ಪ್ರವೇಶ ಮಾಡಿ ನೋಡುವ. ನೀನು ಸತ್ಯವತಿ ಅಂತ ಆಗಿಲ್ಲ ಅಂತಿದ್ರೆ ನೀನು ಅಗ್ನಿ ಪ್ರವೇಶದಲ್ಲಿ ಸುಟ್ಟು ಹೋಗ್ತೀಯ ಅಂತ ಈ ತರ ಹೇಳಿ ಅವಳನ್ನ ಅಗ್ನಿ ಪ್ರವೇಶ ಮಾಡ್ತಾರೆ. ಹಾಗೆ ಅಗ್ನಿ ಪ್ರವೇಶ ಮಾಡಿದ ತಕ್ಷಣ ಅಗ್ನಿಯಲ್ಲಿ ಏನಾಗ್ಬಿಡ್ತು, ಸರೋವರ ಆಗ್ಬಿಡ್ತು. ಒಂದರಿಂದ ಕಮಲ ಒಂದು ಉತ್ಪನ್ನವಾಗಿ ಆ ಸಿಂಹಾಸನ ಮೇಲೆ ಸೀತೆ ಕುಳಿತು ಬಿಟ್ಲು. ಯಾವುದು ಫಲ? ಸತ್ಯವತಿ, ಪತಿವ್ರತ ಧರ್ಮದ ಸತ್ಯವಾಗಿ ಅವಳು ಪತಿವ್ರತೆ ಆಗಿದ್ದ ಫಲದಿಂದ ಅವಳಿಗೆ ಅಂತಹ ಒಂದು ಘಟನೆ ನಡೆದು ಹೋಯಿತು. ಆದ್ರೆ ರಾಮಚಂದ್ರ ಏನ್ ಮಾಡಿದ್ದ, ಅವನು ದ್ವೇಷಿ ಇರಲಿಲ್ಲ, ಅವನಿಗೆ ಗೊತ್ತು, ವಿಶ್ವಾಸ ಇರಲಿಲ್ಲ ಅಂತಿಲ್ಲ, ಅವನು ವಿಶ್ವಾಸ ಇತ್ತು. ಯಾಕಂದ್ರೆ ಲೋಕ ಅಪವಾದದಿಂದ ಉಳಿದುಕೊಳ್ಳೋದಕ್ಕೋಸ್ಕರ ಸತ್ಯ ಇದ್ದರೂ ಸಹ ಪರೀಕ್ಷೆ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಸತ್ಯ ಇದ್ರೂ ಸಹ ಕೆಲವೊಮ್ಮೆ ಇದು ಸುಳ್ಳಾಗಿ ಕಾಣಿಸ್ತದೆ. ಇದಕ್ಕೋಸ್ಕರ ಬೇರೆ ಬೇರೆ ಪ್ರಕಾರದ ಪರಿಸ್ಥಿತಿ ಬರುತ್ತದೆ. ಹಾಗೆ ಯಾರು ಸತ್ಯ ಧರ್ಮವನ್ನು ಮಾಡ್ತಾರೆ ಅದ್ರ ಬಗ್ಗೆ ಒಂದು ಕತೆ ಬರುತ್ತೆ. ಏನಂದ್ರೆ, ಜಂಬೂ ದ್ವೀಪದ ಭರತ ಕ್ಷೇತ್ರದ ಆರ್ಯಕಟ್ಟದಲ್ಲಿ ಅದು ಸಿಂಹಪುರ ಇರುವಂತ ನಗರ ಇದೆ. ಯಾವ ನಗರ? ಸಿಂಹಪುರ ಇರುವಂತ ನಗರ ಇದೆ. ಆ ನಗರದಲ್ಲಿ ಸಿಂಹಸೇನ ಎನ್ನುವಂತ ಒಬ್ಬ ರಾಜ ರಾಜ್ಯವನ್ನು ಮಾಡಿರ್ತಾನೆ. ಆ ಸಿಂಹಸೇನ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿ ಹೆಸರು ಏನಂದ್ರೆ ಶ್ರೀಭೂತಿ ಅಂತ ಹೇಳಿ. ಶ್ರೀಭೂತಿ ಎನ್ನುವಂತ ಮಂತ್ರಿ ಅವನು ಏನ್ ಹೆಸರಿಟ್ಕೊಂಡ್ರೆ, ನಾನು ಯಾವಾಗ ಜೀವನದಲ್ಲಿ ಎಂದೂ ಸುಳ್ಳು ಹೇಳುವುದಿಲ್ಲ. ಹೇಳಿದ್ರೆ, ನಾನು ಜೀವನದಲ್ಲಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿ ಅವನು ಎಲ್ಲರಿಗೂ ಮುಂದೆ ಹೇಳಿದ, ರಾಜ್ಯಸಭೆಯಲ್ಲಿ ಹೇಳ್ತಿದ್ದ, ನಾನು ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಅವನು ಜನಿವಾರದಲ್ಲಿ ಏನ್ ಇಟ್ಕೊಂಡಿರ್ತಾನೆ, ಕತ್ತರಿ ಇಟ್ಕೊಂಡಿರ್ತಾನೆ. ಯಾವ ದಿನ ನಾನು ಸುಳ್ಳು ಹೇಳಿದೆ ನನ್ನ ನಾಲ್ಗೆ ಕತ್ತರಿಸಿ ಬಿಡಿ ಅಂತೇಳಿ ತೋರಿಸಿದೆ ಎಲ್ಲರಿಗೂ. ಏನ್ ಮಾಡಿದ್ದ, ಅವನು ಕತ್ತರಿಯನ್ನು ತೋರಿಸ್ತಿದ್ದ. ಆಗ ಆ ಊರಲ್ಲೆಲ್ಲ ಪ್ರಚಾರ ಆಗಿರುತ್ತೆ. ಅವಾಗ ಅದೇ ಪಕ್ಕದ ಊರಲ್ಲಿ ಯಾವ ಊರಂದ್ರೆ ಪದ್ಮಕಂಡ ಎನ್ನುವಂತ ನಗರದಲ್ಲಿ ಒಬ್ಬ ಸುದತ್ತ ಎನ್ನುವಂತಹ ಒಬ್ಬ ವ್ಯಾಪಾರಿ ಇರ್ತಾನೆ. ಅವನು ಮುತ್ತು ರತ್ನದ ವ್ಯಾಪಾರಿ. ಅವನೇನ್ ಮಾಡ್ತಾನೆ, ವಿದೇಶಕ್ಕೆ ಹೋಗಿ ವ್ಯಾಪಾರ ಹೋಗ್ತಾನೆ. ಅಲ್ಲಿ ವ್ಯಾಪಾರ ಎಲ್ಲ ಮಾಡಿ ಮುತ್ತಿನ ರತ್ನಗಳನ್ನ ತಗೊಂಡು ಬರ್ತಾನೆ. ಎಷ್ಟು? 5 ರತ್ನಗಳನ್ನು ತಗೊಂಡು ಬರ್ತಾನೆ. ತಂದೆ ಏನ್ ಮಾಡ್ತಾನೆ, ಎಲ್ಲಿಡ್ಬೇಕು, ಮತ್ತೆ ನಾವು ವ್ಯಾಪಾರ ಹೋಗ್ಬೇಕಾದ್ರೆ ಇನ್ನೆಲ್ಲ ಎಲ್ಲಿ ರತ್ನ ತಗೊಂಡು ಎಲ್ಲಿ ತಿರುಗಾಡೋದು ಊರಲ್ಲಿ ಅಂತ ಹೇಳಿ ಅವ ಫಸ್ಟ್ ಯಾವ ಹೊರಗೆ ಬರ್ತಾನೆ, ಈ ಶ್ರೀಭೂತಿ ಇರತಕ್ಕಂಥ ಊರು ಅಲ್ಲಿ ಬಂದು ಅವನ ಹತ್ರ ಯಾರು ಹೇಳಿದ್ರೆ, ಇವನು ಒಳ್ಳೆ ಉತ್ತಮ ವ್ಯಕ್ತಿ, ಸುಳ್ಳು ಹೇಳಲ್ಲ ಅಂತೇಳಿ ಎಲ್ಲರೂ ಹೇಳ್ತಾರೆ. ಮಂತ್ರಿ ಇದ್ದಾನೆ ರಾಜ ಆಸ್ಥಾನದಲ್ಲಿ. ಇಷ್ಟೊಂದು ಒಳ್ಳೆ ವ್ಯಕ್ತಿ ಅಂದ್ರೆ ಮಂತ್ರಿಯರಾಗಿರ್ತಾರೆ, ಇಲ್ಲ ಸಾಮಾನ್ಯ ವ್ಯಕ್ತಿ ಇರ್ತಾರ. ಅವಾಗ ಅವನ ಮಂತ್ರಿ ಆಗಿದ ತಕ್ಷಣ ಅವನ ಕೈಯಲ್ಲಿ ಏನು ತನ್ನ ರತ್ನಗಳನ್ನ ಕೊಟ್ಕೊಡ್ತಾನೆ. ಆ ರತ್ನಗಳನ್ನ ಅವನು ಇಟ್ಕೊಂಡಿರ್ತಾನೆ. ಅದ ನಂತರ ಅವನೇನ್ ಮಾಡ್ತಾನೆ, ನನ್ನ ಪರಿವಾರವನ್ನೆಲ್ಲ ತಗೊಂಡು ಬರಕ್ಕೆ ಎಲ್ಲಿ ಹೋಗ್ತಾನೆ, ಅವನ ಊರಾದ ಪದ್ಮಖಂಡ ನಗರಕ್ಕೆ ವಾಪಸ್ ಹೋಗಿ ಬರ್ತಾನೆ. ಬಂದು ಪರಿವಾರವನ್ನು ಎಲ್ಲಿಡ್ತಾನೆ, ಇದೇ ಊರಲ್ಲಿ ನಿಲ್ಲಿಸ್ತಾನೆ. ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಇದೇ ಊರಲ್ಲಿ ನಿಲ್ಲಿಸಿದಾಗ ಆ ರತ್ನಗಳು ಏನು ಕೊಟ್ಟಿರ್ತಾನೆ ಇವನ ಹತ್ರ, ಅದು ಕೇಳಕ್ಕೆ ಯಾರು ಹೋಗ್ತಾನೆ, ಆ ಶ್ರೇಷ್ಠಿ ಹೋಗಿ ಕೇಳ್ತಾನೆ. ಆದ್ರೆ ಅವನ ಮತ್ತೆ ನೋಡ್ತಾ ಇದ್ದ ಹೇಳ್ತಾನೆ, ಈ ನೋಡು ಹುಚ್ಚ ಇದ್ದಾನೆ, ಪಕ್ಕದ ಕೂತರಿಗೆ ಏನ್ ಹೇಳ್ತಾನೆ, ಇವ್ ನೋಡು ಹುಚ್ಚ ಇದ್ದಾನೆ, ಈಗ ಬರ್ತಾ ಇದೆ ನನ್ನದು ಮುತ್ತು ರತ್ನಗಳು ಅಂತ ಕೇಳ್ತಾನೆ ನೋಡ ಅಂತೇಳಿ ಎಲ್ಲರಿಗೂ ಮೊದಲೇ ಹೇಳಿದ್ದ. ಯಾಕಂದ್ರೆ ಆತರ ಮಾವನ್ ಮನೆಯವ್ರಿಗೆ ಮಾಡಿರ್ತಾನೆ. ಅವಾಗ ಅವ್ ಬಂದು ಕೇಳ್ತಾನೆ. ಕೇಳಿದ ತಕ್ಷಣ ನೋಡಿ ನಾನು ಹೇಳಿಲ್ಲ ನಿಮ್ಗೆಲ್ಲ, ನಾನು ನಿಮ್ಗೆಲ್ಲ ಹೇಳಿಲ್ಲ, ಬಂದು ಕೇಳ್ತಾನೆ ಮುತ್ತು ರತ್ನ ಅಂತ ಹೇಳಿ ನೋಡಿ ಕೇಳ. ಆತರ ಎಲ್ಲರಿಗೂ ಏನ್ ಹೇಳ್ತಾ ಇದೆ, ಈ ರೀತಿ ಹೇಳ್ತಾ ಇದೆ. ಹೇಳಿದ ತಕ್ಷಣ ಅವನಿಗೆ ನನ್ಗೆ ಗೊತ್ತು ನಿಮ್ಮತ್ತೆ ನನ್ನ ಹತ್ರ ಇಲ್ಲ ರತ್ನ, ನನಗೆ ಕೊಡ್ಲಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ಬಿಡ್ತಾನೆ. ಆಗ ಅವನಿಗೆ ಎಷ್ಟು ಹೇಳಿದ್ರು ರತ್ನ ಕೊಡೋದಿಲ್ಲ. ಆಗ ಅವನಿಗೆ ಬಹಳ ದುಃಖ ಆಗುತ್ತೆ. ಅವನೇನ್ ಮಾಡ್ತಾನೆ, ಊರಲ್ಲೆಲ್ಲ ತಿರುಗಾಡ್ತಾನೆ. ಏನ್ ಹೇಳ್ತಾನೆ,
ನನ್ನ ಸತ್ಯಗೋಸ್ಕರ ನನ್ನ ರತ್ನ ತೆಗೆದುಕೊಂಡ, ಸತ್ಯಗೋಸ್ಕರ ನನ್ನ ರತ್ನ ತೆಗೆದುಕೊಂಡ ಅಂತ ಹೇಳಿ ಊರಲ್ಲೆಲ್ಲ ತಿರುಗ್ತಾರೆ. ಹೀಗೆ ಎಷ್ಟು ದಿನ ಕಳೀತಂದ್ರೆ ಒಂದು 2-3 ತಿಂಗಳು ಕಳೀತು. ಆಮೇಲೆ ಆ ಸತ್ಯಗೋಸ್ಕರ ಮನೆ ಅಂದ್ರೆ ರಾಮ ಅರಮನೆ ಪಕ್ಕದಲ್ಲಿ ಹೋಗಿ ಒಂದು ಮರದ ಮೇಲೆ ಏನೋ ಕುಳಿತಿರ್ತಾನೆ. ಕುಳಿತುಕೊಂಡು ಬೆಳಿಗ್ಗೆ ಹೇಳ್ತಾನೆ, ಸತ್ಯಗೋಸ ನನ್ನ ರತ್ನಗಳನ್ನು ತೆಗೆದುಕೊಂಡ, ಎಂತ ಪಾಪಿ ಸತ್ಯಗೋಸ, ಅವನನ್ನ ರಾಜಮಂದಿರದಲ್ಲಿ ಮಂತ್ರಿ ಮಾಡಿರ್ತಾರೆ, ಅವನ ಶಾಸ್ತ್ರದಲ್ಲಿ ಅದೇ ಇದೇನೋ, ರತ್ನಗಳನ್ನ ಇನ್ನೊಬ್ಬರಿಂದ ತೆಗೆದುಕೊಳ್ಳಲು ವಾಪಸ್ ಕೊಡದೇ ಇರುವಂತದ್ದು ಯಾವ ಶಾಸ್ತ್ರದಲ್ಲಿ ಬರೆದಿದೆ? ರಾಜನ ಅರಮನೆ ಇದು ನೀತಿಯೋ? ಯಾವ ಶಾಸ್ತ್ರ ಬರೆದಿದೆ? ನೀವು ಇಂಥ ಪಂಡಿತ ಅಂತ ಹೇಳ್ತೀರಿ, ಅವ್ನು ಈ ರೀತಿಯಾಗಿ ಮಾಡಿ ಸರಿಯೋ? ಇನ್ನೊಬ್ರು ಮನೆಯನ್ನೆಲ್ಲ ನಾಶ ಮಾಡಬೇಕು ಅಂದ್ರೆ ಇಷ್ಟೊಂದು ಮುತ್ತರತ್ನಗಳನ್ನು ಕೊಟ್ಟರು ಸಹ ಅವನ ಸುಳ್ಳು ಹೇಳಿ ಎಷ್ಟು ಜನಕ್ಕೆ ಈ ತರ ಮಾಡಿದ್ದಾನೆ ಅವನು. ದಿನಾ ಹೀಗೆ ಮಾಡ್ಲಿಕ್ಕೆ ಶುರು ಮಾಡಿದ. ಆಗ ಆ ರಾಜನ ಪತ್ನಿಯಾದಂತಹ ರಾಮದತ್ತ ನೋಡಿರ್ತಾಳೆ. ಆ ರಾಮದತ್ತ ಏನು ಅನಿಸ್ತು, ಇದೇನಾದ್ರೂ ಸತ್ಯ ಇರಲಿ. ಯಾಕಂದ್ರೆ ದಿನ ಒಂದೇ ಶಬ್ದ ಹೇಳ್ತಾರೆ, ಹುಚ್ಚನಾದ್ರೂ ಒಂದೇ ಶಬ್ದ ಯಾವ್ದು ಹೇಳಲ್ಲ. ಇಲ್ಲೊಂದು ಹೇಳ್ತಾನೆ, ಅಲ್ಲೊಂದು ಹೇಳ್ತಾನೆ, ಮತ್ತೊಂದು ಕಡೆ ಹೋದ್ರೆ ಮತ್ತೊಂದು ತರ ಹೇಳ್ತಾನೆ. ಈ ರೀತಿಯ ಹುಚ್ಚಿನಂತೂ ಅಲ್ಲ, ಇವನು ಸತ್ಯ ಇರ್ಬೇಕಂತ ಹೇಳಿ ಆ ರಾಮದತ್ತ ಇದ್ದಳು ತನ್ನ ಪತಿಯಾದವನಿಗೆ ಸೀಮಸೇನಿಗೆ ಹೇಳ್ತಾಳೆ. ಸೀಮಸೇನ ಏನ್ ಹೇಳ್ತಾನೆ, ಆಯ್ತು ಏನ್ ಬೇಕಾದ್ರೂ ಮಾಡಿ ಆ ರತ್ನವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಾಳೆ. ಆಗ ಆ ರಾಮದತ್ತ ಏನ್ ಮಾಡ್ತಾಳೆ ಅಂದ್ರೆ, ಅವನಿಗೆ ಒಂದು ಕವಡೆ ಆಡುವಂತ ಅಭ್ಯಾಸ ಇದೆ. ಕವಡೆ ಆಡ್ತಾರಲ್ಲ, ಕವಡೆ ಆಡುವಂತ ಅಭ್ಯಾಸ ಇದೆ. ಆಗ ಆ ಕವಡೆ ಆಟದಲ್ಲಿ ಅವನು ಕರೆಸ್ತಾಳೆ. ಆ ಬ್ರಾಹ್ಮಣ ಲೇಟ್ ಆಗಿ ಯಾಕೆ ಬಂದಿ, ಈಗ ಲೇಟ್ ಆಯ್ತಲ್ಲ, ಇವತ್ತೇನು ಟೈಮ್ ಬರಲಿಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದಳು ರಾಣಿ. ಮಾತಾಡಿ ಅವನಿಗೆ ಇವತ್ತು ಒಂದು ಆಟ ಆಡೋಣ, ಏನ್ ಆಡೋಣ, ಕವಡೆ ಆಡೋಣ ನೋಡೋಣ ಅಂತ ಹೇಳಿ ಕವಡೆ ಆಡ್ತಾಳೆ. ಕವಡೆ ಆಡೋ ಬಂದ ತಕ್ಷಣ ಅವಳು ಏನ್ ಮಾಡ್ತಾಳೆ, ಅವನನ್ನ ಗೆದ್ದು ಬಿಡ್ತಾಳೆ. ಏನ್ ಗೆದ್ದಾಳೆ? ಫಸ್ಟ್ ಅವನ ಹತ್ರ ಇರುವಂತ ಉಂಗುರ ಏನು ಉಂಗುರ ಇರುತ್ತಲ್ಲ, ಉಂಗುರವನ್ನು ಗೆದ್ದು ಬಿಡ್ತಾಳೆ. ಉಂಗುರ ಗೆದ್ದ ತಕ್ಷಣ ಅವಳ ದಾಸಿ ಇರ್ತಾಳಲ್ಲ, ದಾಸಿ ಹೇಳ್ತಾಳೆ, ಈ ಉಂಗುರ ತಗೊಂಡೋಗಿ ಅವನ ಹೆಂಡತಿ ಕೊಡು. ಏನ್ ಹೇಳಿ, ನಿನ್ನ ಗಂಡ ಯಾರೋ ಆ ಮಂತ್ರಿ ಇವನು ಪಂಡಿತ ಶೇಡ್ ಇದ್ದಾನಲ್ಲ, ಅವನ್ ಕೊಟ್ಟಂತ ಡಬ್ಬಿ, ಆ ರತ್ನ ಡಬ್ಬಿ ತಗೊಂಡು ಅಂತ ಹೇಳಿ ಅವ ಆಟ ಆಡ್ತಿದ್ದಾನೆ, ಅವನಿಗೆ ಡಬ್ಬಿ ಬೇಕಾಗಿರುತ್ತೆ ಅಂತ ಹೇಳಿ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಅವಳಿಗೆ ವಿಶ್ವಾಸ ಇಲ್ಲ, ನನ್ನ ಗಂಡ ಈ ತರ ಹೇಗೆ ಹೇಳ್ತಾರೆ ಅಂತ ಹೇಳಿ ವಿಶ್ವಾಸ ನಾ ಕೊಡೋದು ಹೋಗಿ ಅಂತ ಹೇಳಿ. ಆಮೇಲೆ ಅಷ್ಟರೊಳಗೆ ಇವಳು ಏನ್ ಮಾಡಿರ್ತಾನೆ, ಅವನ ಜನಿವಾರ ಬೀಗದ ಕೈ ಎಲ್ಲ ಇರ್ತಾರೆ, ಅವ್ನ ಸತ್ತಿರಿ ಗಿತ್ರಿ ಅದನ್ನೆಲ್ಲ ಗೆದ್ಕೊಂಡ್ಬಿಡ್ತಾಳೆ. ಯಾವ್ದ್ರಲ್ಲಿ? ಕವಡೆ ಆಡೋದ್ರಲ್ಲಿ 2 ಸಿಕ್ತು. ಏನು, ಒಂದು ಉಂಗುರ ಸಿಕ್ತು, ಒಂದು ಜನಿವಾರ ಸಿಕ್ತು. ಅವಾಗ ಮತ್ತೆ ಇವಳು ದಾಸಿನ ಕಳಿಸ್ತಾಳೆ ಹಿಂದಿಂದ. ಅವಳು ಹೋಗಿ ನೀವು ಕೇಳ್ಕೊಂಬ ಅಂತ ಹೇಳಿ ನನ್ನ ಹೆಂಡತಿಗೆ ಹೋಗಿ ಕೇಳ್ತಾಳೆ. ಅವಾಗ 2 ಸುತ್ತು ಕೊಟ್ಟು ನಾನು ಬಾರಿ ವಾಪಸ್ ಕಳಿಸಿ ನನ್ನ ಗಂಡ ಸಿಟ್ಟು ಬಡಿದ್ಬಿಟ್ರೆ ಆಮೇಲೆ ಅಂತ ಹೇಳಿ ಮಾಡ್ತಾರೆ. ಆ ರತ್ನ ಇಟ್ಟ ಪೆಟ್ಟಿಗೆ ಹಾಗೆ ಕೊಟ್ಟು ಕಳಿಸ್ಬಿಡ್ತಾಳೆ. ಆಗ ಆ ರತ್ನ ಪೆಟ್ಟಿಗೆಯನ್ನು ತಂದು ಏನ್ ಮಾಡ್ತಾನೆ, ರಾಜನಿಗೆ ಕೈ ಮೇಲೆ ಸಿಕ್ಕು ಬಿಡುತ್ತೆ. ರಾಜನಿಗೆ ತೋರಿಸಿದಾಗ ರಾಜ ಯಾರ ರತ್ನವಾಗಿತ್ತು ಆ ವ್ಯಕ್ತಿಯನ್ನು ಕರೆಸಿ ಅವನಿಗೆ ಅದ್ರಿಗೆ ಹಂಗೆ ಡೈರೆಕ್ಟ್ ತೋರಿಸಲ್ಲ. ಏನ್ ಮಾಡ್ತಾಳೆ, ಅದ್ರೊಳಗೆ 4-5 ರತ್ನ ಮತ್ತೆ ಒಂದು ರಾಜನ ರತ್ನ ಹಾಕ್ತಾನೆ. ರಾಜನ ರತ್ನವನ್ನ ಮಿಕ್ಸ್ ಮಾಡಿ ಅವನಿಗೆ ತೋರಿಸ್ತಾನೆ. ಈ ರತ್ನ ನಿಜ ರತ್ನ ಇದೆಯೋ, ಡಬ್ಬಿ ತೋರಿಸ್ತಾನೆ, ಡಬ್ಬಿನಿಂದ ಈ ರತ್ನ ಡಬ್ಬಿ ನನ್ನದೇ. ಆಗ ಹೇಳ್ತಾನೆ, ಈ ರತ್ನಗಳಿಂದ ಅವಾಗ ಏನ್ ಮಾಡ್ತಾನೆ, ಅದಕ್ಕಿಂತ ಒಳ್ಳೊಳ್ಳೆ ರತ್ನಗಳು ಹಾಕಿರ್ತಾರೆ. ಅವನೇನ್ ಮಾಡ್ತಾನೆ, ತನ್ನದಾದಂತ ಏನ್ ರತ್ನಗಳಿದೆಯೋ 3 ರತ್ನಗಳನ್ನ ಅಷ್ಟು ಅವನು ತೆಗೆದುಕೊಂಡು ಇದು ನನ್ನದು, ಬಾಕಿದೆಲ್ಲ ನನ್ನದಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ಆ ರಾಜನಿಗೆ ವಿಶ್ವಾಸ ಇರ್ತದೆ, ಯಾಕಂದ್ರೆ ಇವನ್ ರತ್ನ ಒಂದನ್ನು ಮುಟ್ಟಿಲ್ಲ, ಅವನು ತನ್ನ ರತ್ನ ಅಷ್ಟು ತಗೊಂಡೆಲ್ಲ ವಿಶ್ವಾಸ ಆಯ್ತು. ಅವಾಗ ಇವನು ಸತ್ಯವಾಗಿ ಯಾರು ಮಾತಾಡ್ತಾನೆ, ಇವನು ಸತ್ಯವಾಗಿ ಮಾತಾಡ್ತಾನೆ ಅಂತ ಗೊತ್ತಾಯ್ತು. ಆಗ ಅವನಿಗೆ ಸನ್ಮಾನ ಮಾಡಿಬಿಟ್ಟೆ. ಯಾರು? ರಾಜ ಸನ್ಮಾನ ಮಾಡಿಬಿಟ್ಟ. ಆದ್ರೆ ಸತ್ಯಗೋಸನಿಗೆ ಏನ್ ಸನ್ಮಾನ ಮಾಡ್ತಾರೆ ಗೊತ್ತಾ? ಏನು ಬಹಳ ದೊಡ್ಡ ಸನ್ಮಾನ. ಯಾಕಂದ್ರೆ ಕಳ್ಳತನ ಮಾಡಿದವನಿಗೆ ಅಲ್ಲಿ ಒಂದು ಶಿಕ್ಷೆ ಕೊಡುವಂತ ಪದ್ಧತಿ ಇರುತ್ತೆ, ರಾಜನ ಆಸ್ಥಾನದಲ್ಲಿ ಇರುತ್ತೆ. ಅಂತಹ ಈ ಒಂದು ದೊಡ್ಡ ಮಂತ್ರಿ ಆಗಿದ್ದವನು ಎಂತ ಗೊತ್ತಾ, ರಾಜ ದರ್ಬಾರ್ ಎಲ್ಲದೂ ಒಂದೇ, ಅಂದ್ರೆ ರಾಜ ಇರ್ತಾನೆ, ಅದೆಲ್ಲ ನೋಡ್ಕೊಳ್ಳೋದು ಇವ್ರ ಕೈಲಿ ಇರುತ್ತಲ್ಲ. ಹೇಗೆ ಹೆಡ್ ಮ್ಯಾನೇಜರ್ ಇರ್ತಲ್ಲ ಆಫೀಸ್ಗೆ, ಅದೇ ತರ ನನ್ನ ಹೆಡ್ ಮ್ಯಾನೇಜರ್ ಇದ್ದಾಗೆ ಎಲ್ಲ ಅವನ ಕೈಲಿ ಇತ್ತು. ಆಗ ಅವನು ರಾಜನ ಮಂತ್ರಿಗೆ ಯಾವ ಆದೇಶ ಕೊಡ್ತಾನೆ ಅಂದ್ರೆ 3 ಶಿಕ್ಷೆ ಕೊಡ್ತಾನೆ. ಏನು? ಒಂದೇನಂದ್ರೆ 3 ತಟ್ಟೆಯಲ್ಲಿ ಸಗಣಿ ತಿನ್ನೋದು. ಎಷ್ಟು? 3 ತಟ್ಟೆ ಬಿಸಿ ಬಿಸಿ ಸಗಣಿ ತಿನ್ನೋದು ಒಂದು. ಇಲ್ಲ ಅಂದ್ರೆ ಯಾರು ಶಕ್ತಿಶಾಲಿಗಳಿರ್ತಾರೆ ಅವರಿಂದ 3 ಗುದ್ದು ತಿನ್ನೋದು. ಎಷ್ಟು? 3 ಗುದ್ದನ್ನು ತಿನ್ನೋದು. ಇಲ್ಲ ಅಂದ್ರೆ ನಿನ್ನ ಸಂಪತ್ತಿನೆಲ್ಲ ನನಗೆ. ಏನ್ ಮಾಡ್ತಾನೆ,
ಮೊದಲು ಅವನಿಗೆ ಸಗಣಿ ತಿನ್ಸಕ್ ಹೋಗ್ತಾರೆ, ಸಗಣಿ ತಿನ್ನಕ್ಕಾಗಲ್ಲ, ಸಗಣಿ ತಿನ್ನಕ್ಕಾಗತ್ತಾ? ತಿನ್ನಕ್ಕಾಗಲ್ಲ, ಅದಾಗದೆ ಬಿಟ್ಬಿಟ್ಟ. ಆಮೇಲೆ ಅವರ ಶಕ್ತಿಶಾಲಿ ಶಾಣುಗಳಿಂದ ಏನು ಬುದ್ಧಿ ಇರ್ಬೇಕಂತ ಶಿಕ್ಷೆ ಕೊಡ್ತಾನೆ. ಆದ್ರೆ ಆ ಶಿಕ್ಷೆನು ಅವನಿಗೆ ಒಂದು ತಿನ್ನೋದ್ರೊಳಗೆ ಅಯ್ಯಮ್ಮ ಆಯ್ತು, ಸಾಕಾಯ್ತು, ಮತ್ತೆರಡು ತಿನ್ನೋದು ಉಳಿತು, ಸಗಣಿ 2 ತಟ್ಟೆ ಉಳಿತು, ಬುದ್ಧಿ 2 ತಟ್ಟೆ ಉಳಿತು, ಮತ್ತೇನು ಉಳಿತು? ಈಗ 2 ಕೆಲಸ ಆಯ್ತು, ಇದು ಫೇಲ್ ಆಯ್ತು. 3ನೇದು ಸಂಪತ್ತೆಲ್ಲ ತಕೊಂಡು ಬಂದು ತಂದ್ಬಿಟ್ಟ. ರಾಜ ಸಂಪತ್ತೆಲ್ಲ ತಕೊಂಡು ಬಂದ. ಆಮೇಲೆ ಅವನಿಗೆ ಕತ್ತೆ ಮೇಲೆ ಕುಳ್ಳಿಸಿ ಅದ್ರ ಮೇಲೆ ಮಸಿಯನ್ನು ಬೆಳೆದು ಊರಿಂದ ಹೊರಗೆ ಕಳಿಸ್ಬಿಟ್ಟ. ಅದೇ ರೀತಿ ಅವನು ದುಃಖಿಯಾಗಿ ಒಂದು ದಿನ ಸತ್ತು ಬಿಡ್ತಾನೆ. ಸತ್ಯನಾಗ್ತಾನೆ. ಅವನು ರಾಜನ ಆಸ್ಥಾನದಲ್ಲಿ ಒಂದು ಸರ್ಪ ಆಗ್ಬಿಟ್ಟ. ಎಲ್ಲಿ ಅವನ ರತ್ನಗಳನ್ನ ಇಡ್ತಿದ್ದಲ್ಲ, ಯಾಕಂದ್ರೆ ಮೋಹಿಯಾಗಿದ್ದ. ಅವನು ಯಾವ ಮೋಹಿದ್ದ? ಸಂಪತ್ತಿನ ಮೋಹಿಯಾಗಿದ್ದ. ಆ ಸಂಪತ್ತಿನ ಮೋಹಿಯಾದ ಕಾರಣದಿಂದ ಅವನ ಸತ್ತು ರಾಜನ ಆ ರತ್ನ ಆಗಮನದಲ್ಲಿ ಅವನ ಅಲ್ಲಿ ಸರ್ಪವಾಗಿ ಹೊಟ್ಟುಕೊಂಡ. ನೋಡಿ, ಒಂದು ಸುಳ್ಳು ಹೇಳಿದ ಕಾರಣಕ್ಕಾಗಿ ಅವನು ಸರ್ಪವಾಗಿ ಹುಟ್ಟುಕೊಂಡ. ಸರ್ಪವಾಗಿ ಸಹ ಹುಟ್ಟರು ಸಹ ಸುಖ ಇಲ್ಲ, ಮಂದಿ ಕೇಳಿ. ಅವನು ಸರ್ಪವಾಗಿ ಹುಟ್ಟಿದ್ರು ಸಹ ಮುಂದೆ ಒಂದಿನ ಏನಾಗುತ್ತಂದ್ರೆ, ಈ ರಾಜ ಇರ್ತಾನೆ, ತಿರುಗಾಗುತ್ತೆ, ಇವನ ಯಾರು ಆ ರತ್ನ ಕೊಟ್ಟಿರ್ತಾರೆ ಆ ವ್ಯಕ್ತಿನ ಅಲ್ಲಿ ಕೇಳಿ, ರತ್ನ ಯಾರಾದ್ರೂ ಒಬ್ಬ ತಗೊಂಡೋಗಲ್ಲ, ಅವನು ಹೋಗ್ತಾನೆ ಮನೇಲಿ. ಅವನಿಗೆ ಅವನು ಧರ್ಮಾತ್ಮ ಇದ್ದಾನೆ, ಇನ್ನೊಂದು ಸುಳ್ಳು ಹೇಳೋದಲ್ಲ. ಆ ಧರ್ಮ ಮಾಡ್ತಾ ಹೋದ. ಒಂದಿನ ಒಂದು ಊರಲ್ಲಿ, ಅಲ್ಲಿ ಪಕ್ಕದ ಊರಲ್ಲಿ ಕಾಡಲ್ಲಿ ಮುನಿಗಳು ಬಂದಿದ್ರು. ಆ ಮುನಿಗಳ ಉಪದೇಶ ಕೇಳಿ ಅವನಿಗೆ ವೈರಾಗ್ಯ ಉತ್ಪನ್ನ ಆಯ್ತು. ಅವರೇನು ಏನ್ ಹೇಳಿದ್ರು? ಈ ದಾನ ಧರ್ಮ ಮಾಡು ಅಂತ ಹೇಳ್ತಾನೆ. ಆ ದಾನ ಧರ್ಮ ಮಾಡಿ ಹೇಳಿದ ತಕ್ಷಣ ಅವನೇನ್ ಮಾಡ್ತಾನೆ, ಅವನು ಹೆಚ್ಚು ಉಳಿದಕ್ಕಂಥ ಸಂಪತ್ತಿಗಳನ್ನೆಲ್ಲ ಎಲ್ಲ ದಾನ ಮಾಡ್ತಾನೆ. ಅವರ ತಾಯಿಗೆ ಸಿಟ್ಟು ಬಂದ್ಬಿಡುತ್ತೆ. ತಾಯಿ ಸಿಟ್ಟು ಬಂದು ಅವಳು ಸಿಟ್ಟಿನಿಂದ ಕ್ರೋಧದಿಂದ ಸತ್ತು ಬಿಡ್ತಾಳೆ ತಾಯಿ. ಆದ್ರೆ ಇವನೇನಾಗ್ತಾನೆ, ಮುನಿಗಳಿಂದ ದೀಕ್ಷೆ ತಗೊಂಡು ಮಹಾ ತಪಸ್ಸೆ ಮಾಡಿರ್ತಾನೆ. ಹಾಗೆ ತಾಯಿ ಏನಾಗುತ್ತಾನೆ, ಸತ್ತು ಕಾಡಿನಲ್ಲಿ ಒಂದು ಹೆಣ್ಣು ಹುಲಿಯಾಗಿ ಹುಡ್ಕೊಳ್ತಾರೆ. ಆ ಮುನಿಗಳು ತಪಸ್ಸೆ ಮಾಡುತ್ತಿರುವಾಗ ಅವರನ್ನು ಹೋಗಿ ಒಂದಿನ ತಿಂದು ಸಾಯಿಸ್ಬಿಡ್ತಾರೆ. ಯಾರು? ಅವರ ತಾಯಿನೇ. ನೋಡಿ ಹೆಂಗಿದೆ ಸಂಸಾರದ ವಿಚಿತ್ರತೆ. ಪರಿಗ್ರಹದ ಇಚ್ಛೆಯಿಂದ ತನ್ನ ಮಗನನ್ನೇ ತಿಂದು ಬಿಟ್ಟಳು. ಯಾರು? ತಾಯಿ. ಯಾಕಂದ್ರೆ ಸಂಸಾರ ಇಷ್ಟೊಂದು ಕಷ್ಟ ಇದೆ. ಯಾವ ವ್ಯಕ್ತಿ ಹೇಗೆ ಆಗ್ತಾನೆ ಅಂತ ಹೇಳ್ಬಾರ್ದು. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗನನ್ನ ತಿಂದು ಬಿಟ್ಟು ಹುಲಿಯಾಗಿ. ಯಾವುದಕ್ಕೋಸ್ಕರ? ಸಂಪತ್ತಿಗೋಸ್ಕರ. ಹಾಗೆ ಅವನು ಅಲ್ಲಿಂದ ಸ್ವಲ್ಪ ಮತ್ತೆ ಸ್ವರ್ಗದಲ್ಲಿ ದೇವನಾಗಿ. ಅವನು ಪಾಪಿ ಅಲ್ಲ, ಅವನು ಧರ್ಮಾತ್ಮ. ಧರ್ಮಾತ್ಮನಿಗೆ ಎಂದು ಸೋಲಿಲ್ಲ, ಧರ್ಮ ಮಾಡೋರಿಗೆ ಎಂದು ಸೋಲಿಲ್ಲ. ಅದೇ ರೀತಿ ಈ ಸರ್ಪ ಏನಾಗುತ್ತೆ, ಏನಾಯ್ತು, ಆ ವ್ಯಕ್ತಿ ಎಲ್ಲಿಗೆ ಸತ್ತಲ್ಲ, ಅವನು ಇವಳ ಮಗನಾಗಿ ಹೋಗ್ತಾನೆ. ಎಲ್ಲಿ? ಈ ರಾಜನ ಮಗನಾಗಿ ಹೋಗ್ತಾನೆ. ರಾಮದತ್ತ ಇದ್ದಳಗ, ರಾಮದತ್ತನ ಹೊಟ್ಟೆಯಲ್ಲಿ ರಾಜಕುಮಾರನಾಗಿ ಹುಟ್ಟಿದವನು. ಯಾರು ಮನೆಯಿಂದ ರತ್ನ ತಗೊಂಡು ಹೋಗಿದ್ದ, ಅಲ್ಲಿ ತಗೊಂಡು ದೀಕ್ಷೆ ಅಲ್ಲಿಂದ ಮತ್ತೆ ರಾಮದತ್ತನ ಮನೆಯಲ್ಲಿ ಪುತ್ರನಾಗಿ ಹೋಗ್ತಾನೆ. ರಾಮದತ್ತನ ಪುತ್ರನಾದ ತಕ್ಷಣ ಅಲ್ಲಿ ಅವನಿಗೆ ರಾಜನ ಒಂದು ದಿವಸ ಏನಾಗುತ್ತೆ, ಅರಮನೆ ಇದರಲ್ಲಿ ಏನು ಆಗರವನ್ನು ರತ್ನಗಳಲ್ಲಿ ಇಟ್ಟಿರ್ತಕ್ಕಂಥ ಆ ಕೋಣೆಯಲ್ಲಿ ಹೋಗ್ತಾನೆ, ಭಂಡಾರಕ್ಕೆ ಹೋಗ್ತಾನೆ. ಆ ಭಂಡಾರಕ್ಕೆ ಹೋದಾಗ ಆ ಸರ್ಪ ಇವನು ಕಚ್ಚಿಬಿಡ್ತೀನಿ. ಯಾರಿಗೆ? ದೊಡ್ಡ ರಾಜನಿಗೆ, ಮಂತ್ರಿಗೆ, ಮಗನಿಗಲ್ಲ, ತಂದೆ ಕಚ್ಚಿಬಿಡ್ತೀನಿ. ತಂದೆ ನಿಮಗೆ ಶಿಕ್ಷೆ ಕೊಟ್ಟಿದ್ದಲ್ಲ, ಅವನಿಗೆ ಕಚ್ಚಿದ ತಕ್ಷಣ ಅವನಿಗೆ ವಿಷ ಏರ್ಬಿಡುತ್ತೆ. ಆಮೇಲೆ ಮಂತ್ರಿಗಳೆಲ್ಲರೂ ಅವರನ್ನು ಮತ್ತೆ ಏನೋ ವಿಷ ಹೇಳಿಸೋನ್ನು ಕರೆಸಿ ಅವನ ವಿಷವನ್ನ ನಿರ್ವಿಷ ಮಾಡ್ತಾರೆ. ಆಮೇಲೆ ಆ ರಾಜಗಾರದ ಏನು ನೋಡ್ಕೊಳ್ಳೋರಿದ್ದರು ಅವರೆಲ್ಲ ಏನ್ ಮಾಡ್ತಾರೆ, ಅವನಿಗೆ ಪರೀಕ್ಷೆ ಅಂತ ಮಾಡ್ತಾರೆ. ಒಳಗಿರುವಂತ ಹಾವು ಎಷ್ಟುಗಳು, ಒಂದು ಹಾವಿರಲ್ಲ, ಅಲ್ಲಿ ಬಹಳ ಹಾವುಗಳಿರ್ತವೆ. ಅವ್ರ ಪರೀಕ್ಷೆ ಅಗ್ನಿ ಪರೀಕ್ಷೆ ಮಾಡ್ತಾರೆ. ಆ ಅನಂತರ ಏನಾಗ್ತವೆ, ಆ ಹಾವು ಎಲ್ಲ ಹೊರಬರ್ತದೆ. ಯಾವ ಹಾವು ಕಚ್ಚಿದೆ ಅದು ಇಲ್ಲಿ ಉಳಿಯೋದಿಲ್ಲ. ಅಗ್ನಿ ಪ್ರವೇಶ ಮಾಡಿದ್ರೆ ಸತ್ತು ಹೋಗುತ್ತೆ. ಬಾಕಿ ಎಲ್ಲ ಸತ್ಯವಾದ ಹಾವುಗಳಿದ್ದ ಮೇಲೆ ಅವು ಹೊರಟು ಹೋದವು. ಆದ್ರೆ ಯಾವ ಹಾವು ಕಚ್ಚಿದೆ ಅಲ್ಲಿ ಸುಟ್ಟು ಭಸ್ಮವಾಯಿತು. ಎಷ್ಟು ನೋಡಿ, ಸುಳ್ಳು ಹೇಳೋದ್ರಿಂದ ಇಲ್ಲೂ ಅವನಿಗೆ ಶಿಕ್ಷೆ, ಅಲ್ಲಿ ಸರ್ಪವಾಗಿತ್ತು ಅಲ್ಲೂ ಶಿಕ್ಷೆ. ಅಲ್ಲಿಂದ ಸತ್ತು ಅದು ಕಾಡಿನಲ್ಲಿ ಒಂದು ಜಿಂಕಿ ಆಗಿಬಿಡ್ತು. ಹಾಗೆ ತಿರುಗ್ತಾ ನರಕ ಹೋಯ್ತು, ಮತ್ತೆ ಮೇಲೆ ಬಂತು, ಮತ್ತೆ ನರಕ ಹೋಯ್ತು. ಹೀಗೆ ಸುತ್ತಾಡಿ ಸಂಸಾರದಲ್ಲಿ ತಿರುಗ್ತಾ ಉಳಿತು. ಆದ್ರೆ ಯಾವ ವ್ಯಕ್ತಿ ಸತ್ಯವಾದಿ ಇದ್ದಾನೆ, ಅವನಿಗೆ ರಾಜಪುತ್ರನ ಮುನಿಯಾದ ಹೋಗಿ
ರಾಜಪುತ್ರನಾದ. ಆಮೇಲೆ ಮತ್ತೆ ಅವನು ಮತ್ತೊಂದು ಗತಿಯಲ್ಲಿ ಹೋಗಿ ಎಲ್ಲಿ ದೀಕ್ಷೆ ಕೊಡ್ತಾನೆ, ಆಮೇಲೆ ಬೇರೆ ಸ್ವರ್ಗಕ್ಕೆ ಹೋಗಿ ಮತ್ತೆ ದೀಕ್ಷೆ ತಗೊಂಡು ಅವನು ಮೋಕ್ಷಕ್ಕೆ ಹೋದ. 34 ಹೋದೊಳಗೆ ಸತ್ಯವಾದಿ ಮೋಕ್ಷಕ್ಕೆ ಹೋದ. ಸುಳ್ಳು ಹೇಳಿದ್ರೆ ಎಲ್ಲಿ ಹೋದ? ನರಕ, ತಿರ್ಯಂಚ ಆದಿ ದುಃಖಗಳೆಲ್ಲ ಅನುಭವಿಸುತ್ತಾ ಮತ್ತೆ ದುಃಖಗಳಲ್ಲಿ ಮುಳುಗಿ ಬಿದ್ದ. ಅದಕ್ಕಾಗಿ ಯಾರು ಸತ್ಯವನ್ನು ನುಡಿತಾರೆ ಅವರಿಗೆ ಎಂದೂ ಸೋಲಿಲ್ಲ. ಆದರೆ ಸತ್ಯವಾದಿ ಎಲ್ಲ 3 ಕಾಲದಲ್ಲಿ ಅವನಿಗೆ ಜಯವೇ ಜಯ ಇರುತ್ತೆ. ಅದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಸುಳ್ಳನ್ನ ಕಡಿಮೆ ಮಾಡುವುದು, ಯಾಕಂದ್ರೆ ಸಂಪೂರ್ಣ ಶ್ರಾವಕರಿಗೆ ಆಗಲ್ಲ. ನಾ ಹೇಳಿದ ಮೊದಲೇ ದೊಡ್ಡ ಸುಳ್ಳನ್ನು ಹೇಳಿದ್ರು. ಏನ್ ಹೇಳಿದ್ರು ಶ್ರಾವಕರಿಗೆ? ದೊಡ್ಡ ಸಣ್ಣ ಪುಟ್ಟ ವ್ಯವಹಾರಗಳ ಮನೆಯಲ್ಲಿ ಏನು ನಡೀತಾ ಇರ್ತಾರೆ, ಆದ್ರೆ ದೊಡ್ಡ ಇನ್ನೊಬ್ಬರ ಆತ್ಮಘಾತ ಆಗುವಂತ ದೊಡ್ಡ ದೊಡ್ಡ ಸುಳ್ಳುಗಳನ್ನ ಹೇಳಬಾರ್ದು. ಆಯ್ತಾ? ಇದೇ ರೀತಿ ನಾವು ಧರ್ಮವನ್ನು ಮಾಡುತ್ತಾ ಮುಂದೆ ಮುಂದೆ ನಡೀತಾ ಇದ್ರೆ ಒಂದಿನ ನಮಗೆ ಮೋಕ್ಷನು ಸಿಗುತ್ತದೆ. ಅದೇ ರೀತಿ ಧರ್ಮದಲ್ಲೂ ಶ್ರದ್ಧೆ ಇದೆ. ನಾವು ಧರ್ಮವನ್ನು ಮಾಡುವಾಗ ಸತ್ಯ ದೇವರನ್ನು ನೋಡಬೇಕು, ಅದೇ ರೀತಿ ಸತ್ಯವಾದ ಗುರುಗಳನ್ನು ನೋಡಬೇಕು, ಅದೇ ರೀತಿ ಸತ್ಯವಾದ ಶಾಸ್ತ್ರಗಳನ್ನ ಅನುಸರಿಸಬೇಕು. ಅದರಿಂದ ಸತ್ಯ ಮಾರ್ಗ ಸಿಗುತ್ತದೆ. ಸತ್ಯ ಮಾರ್ಗದಲ್ಲಿ ನಡೆದಾಗ ಸದ್ಗತಿ ದೊರೆಯುತ್ತದೆ. ಸತ್ಯ ಮಾರ್ಗ ಯಾವ ಸಿಗುತ್ತೆ? ಸತ್ಯದೇವ, ಸತ್ಯ ಗುರು, ಸತ್ಯ ಶಾಸ್ತ್ರ, ಸತ್ಯ ಮಾರ್ಗ. ಆಗ ಸಿಗುವುದು ಯಾವುದು? ಸದ್ಗತಿ. ಅದು ನಿತ್ಯ ಮಾರ್ಗ, ನಿತ್ಯ ಗುರು, ನಿತ್ಯ ಮಾರ್ಗದಲ್ಲಿ ಶಾಸ್ತ್ರ ಮಾಡಿದಾಗ ನಿತ್ಯ ಮಾರ್ಗ ಸಿಗುತ್ತೆ. ನಾವು ಅನೇಕ ದುಃಖವಾದಂತಹ ಯಾವುದು ನರಕ ಆದಿಗಳಲ್ಲಿ ನಾವು ಹುಟ್ಟಿ ಮತ್ತೆ ಅನಂತ ದುಃಖಗಳನ್ನು ಅನುಭವಿಸಿದ ಎಷ್ಟೋ ಭವಗಳನ್ನ ಹಿಂದೆ ಕಳೆದಿದ್ದೇವೆ. ಅದೇ ರೀತಿ ಮುಂದೆ ಕಳಿತಾ ಸಾಗಬೇಕಾದ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾವು ಸತತವಾಗಿ ಪ್ರಯತ್ನ ಮೂಲಕ, ನಾ ಹೇಳಿದ ಏಕಾಂತದಿಂದ ಇಲ್ಲ. ಸತ್ಯ ಅಂದ್ರೆ ಸಾಮಾನ್ಯ ಜನರು ಸತ್ಯ ಮಾಡೋದು ನಡೆದಿಲ್ಲ. ಯಾಕಂದ್ರೆ ನಾವು ಬುದ್ಧಿಯನ್ನು ಖರ್ಚು ಮಾಡ್ಬೇಕಲ್ಲ. ಮನೆ ಮಾಡೋದು ಹೇಗೆ ಬುದ್ಧಿ ಖರ್ಚು ಮಾಡಿದ್ರು? ಅವನಿಗೆ ಸತ್ಯ ಹೇಳ್ಬಿಟ್ಟಿದ್ರೆ ನಾ ನನಗೂ ಹೋಗಿಲ್ಲ ಯಾವ್ದು ಪ್ರಾಣಿ, ಹೌದಲ್ಲ? ಅದೇ ರೀತಿ ಬುದ್ಧಿ ಖರ್ಚು ಮಾಡಿದ್ರು. ಅಂತ ಪರಿಸ್ಥಿತಿ ಎಲ್ಲ ನಮ್ಮ ಪರಿಸ್ಥಿತಿ ಅಂತ ಬಂತು. ಧರ್ಮ ಮಾಡ್ತಿದ್ದಾಗ ನಮಗೆ ಅಲ್ಲಿ ಮಾಡಬಾರ್ದಪ್ಪ, ಇಲ್ಲಿ ತಪ್ಪು ಮಾರ್ಗ ಇದೆ, ಆ ಮಾರ್ಗ ನಾವು ಹೋಗ್ಬೇಕು. ಆವಾಗ ಅಲ್ಲಿ ಮೌನ, ಅಲ್ಲಿಂದ ದೂರ ಇರಬೇಕು. ಯಾಕಂದ್ರೆ ನಮ್ಗೆ ಎಲ್ಲಿ ಕರ್ಮ ಬಂದಾಗುತ್ತೆ ಅಲ್ಲಿಲ್ಲ ನಾವು. ಎಲ್ಲಿ ನಮ್ಮ ಆತ್ಮನ ಅಭಿವೃದ್ಧಿ ಆಗುತ್ತೆ, ಎಲ್ಲಿ ಆತ್ಮನ ಗುಣಗಳಲ್ಲಿ ವೃದ್ಧಿ ಆಗುತ್ತೆ, ಅಂತ ಸ್ಥಾನಗಳಲ್ಲಿ ನಾವು ಮುಂದೆ ಮುಂದೆ ಹೋಗಬೇಕು. ಎಲ್ಲಿ ಆತ್ಮನಿಗೆ ಕರ್ಮಗಳು ಬಂದಾಗುತ್ತೆ ಅಂತ ಸ್ಥಾನಗಳಿಂದ ನಾವು ದೂರ ದೂರ ಇರಬೇಕು. ಇದೇ ರೀತಿ ನಮ್ಮ ಧರ್ಮವನ್ನು ಮಾಡುತ್ತಾ ಒಂದಿನ ಹೇಗೆ ತೀರ್ಥಂಕರ ಆಚಾರ್ಯ ಮಹಾರಾಜ ಮನಿಗಳು ಎಲ್ಲ ಮಾಡಿ ಹೇಗೆ ಧರ್ಮವನ್ನು ಮಾಡಿ ಮುಂದೆ ಹೇಗೆ ಮೋಕ್ಷವನ್ನು ಪಡೆದುಕೊಂಡ್ರು, ಅದೇ ರೀತಿ ನಾವು ಸಹ ಮಾಡಿಕೊಳ್ಳೋಣ ಅಂತ ಹೇಳಿ ಇವತ್ತಿನ ಧರ್ಮ ಸತ್ಯ ಧರ್ಮದ बोलिए अनंतान संत परमेश्वर भगवान की, 24 तीर्थंकर भगवान की, संत श्रमणी आचार्य भगवान श्री विद्यासागर जी महामुनिराज की, समस्त आचार्य संघ की। बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणि चिंतित वस्तु दाने त्वमन्यमानस्य ममास्तु देवी।